ನಮಸ್ಕಾರ. ಬಿಜೆಪಿಯ ಆಂತರಿಕ ಸಮಸ್ಯೆ ಎಲ್ಲ ಮುಗದೇ ಹೋಯಿತು. ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರೆ. ಯತ್ನಾಳ್ ಸೇರಿದಂತೆ ಆ ರೆಬಲ್ ಸೇರಿದ್ದಾರೆ ಈ ಪ್ರಸ್ತುತ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ವಿರುದ್ಧ ಹೋರಾಡೋದಕ್ಕೆ ವಿಜೇಂದ್ರ ಜೊತೆಗೆ ಕೈ ಜೋಡಿಸ್ತಾರೇನೋ ಅನ್ನುವಂತಹ ಆಶಾಭಾವನೆಗೆ ತಣ್ಣೀರರಚಿದಂತಾಗಿದೆ. ಯಾಕಂದರೆ ಸದ್ಯದ ರಾಜ್ಯ ಬಿಜೆಪಿಯ ಬೆಳವಣಿಗೆಗಳು ಅದೇ ರೀತಿ ಇದೆ ನೋಡಿ. ಇವತ್ತು ವಿಶೇಷವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದಾಗ ಹೈಕಮಾಂಡ್ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಇದ್ದಾರೆ, ಅವರೇ ಮುಂದುವರಿಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟ ನಂತರದ ಸಂದರ್ಭದಲ್ಲಿ ಸೈಲೆಂಟ್ ಆಗ್ತಾರೆ ಅಂದರೆ ಮತ್ತಷ್ಟು ವೈಲೆಂಟ್ ಆದಾಗ ಕಾಣ್ತಾ ಇದೆ. ಇವಾಗ ಲಿಂಗಾಯತ ಅಸ್ತ್ರ ಅನ್ನುವಂಥ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಇದೆಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ BSY ಹಟಾವೋ BJP ಬಚಾವೋ ಅನ್ನೋ ಮಟ್ಟಕ್ಕೆ ಬಂದು ನಿಂತುಕೊಂಡಿದೆ. ಹೌದಾ? ಆ ಮಟ್ಟಿಗಿನ ಸಮಸ್ಯೆ ಅನ್ನೋದಾಗಿದೆಯಾ? ವಿಜೇಂದ್ರ ಆ ಸ್ಥಾನದಲ್ಲಿ ಕೂತಿರುವವರೆಗೂ ಕೂಡ ಈ ರೆಬಲ್ಸ್ ತಮ್ಮ ಪೊಟ್ಟನ್ನು ಸಡಿಲಿಸೋದೇ ಇಲ್ವಾ? ನೋಟಿಸ್ ಮೇಲೆ ನೋಟಿಸನ್ನು ಕೊಟ್ಟರು, ಅದಕ್ಕೆ ಉತ್ತರವನ್ನು ಬರೆದ್ರೂ ಕೂಡ ಹೈಕಮಾಂಡ್ ವಿಜೇಂದ್ರ ಆ ಸ್ಥಾನದಲ್ಲೇ ಮುಂದುವರಿಬೇಕು ಅನ್ನುವಂಥ ಸಂದೇಶ ಕೊಟ್ಟರೂ ಕೂಡ ಈ ರೆಬಲ್ಸ್ ತಮ್ಮ ಪೊಟ್ಟನ್ನು ಸಡಿಲಿಸ್ತಿಲ್ಲ ಅನ್ನೋದಾದರೆ ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ? ವಿಶೇಷವಾಗಿ ನಿನ್ನೆ ಮೊನ್ನೆಯ ಬೆಳವಣಿಗೆ ಅಂದಾಗಲೂ ಪ್ರತಾಪ್ ಸಿಂಹ ಎಲ್ಲ ವಿಜೇಂದ್ರ ಅವ್ರ ಜೊತೆ ಓಡಾಟವನ್ನು ನಡೆಸಿದ್ದು ನೋಡಿದ್ರೆ ಎಲ್ಲ ಶಮನ ಆಯ್ತೇನೋ. ಹಂತ ಹಂತವಾಗಿ ರಾಜ್ಯ ಬಿಜೆಪಿಯ ನಾಯಕರು ಸಕ್ರಿಯವಾಗಿ ಒಟ್ಟುಗೂಡಿ ಒಂದಾಗಿ ಆಡಳಿತ ಸರ್ಕಾರ ಅಂದಾಗ ಅದೇನೋ 60% ಅಂತಾರೆ, ವಾಲ್ಮೀಕಿ ಮೂಡ ಹೀಗೆ ಸಾಲು ಸಾಲು ಹಗರಣಗಳ ನಡುವೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬೇರೆ ಆಗಿರೋದ್ರಿಂದಾಗಿ ಇವುಗಳನ್ನೆಲ್ಲ ಪ್ರಶ್ನೆ ಮಾಡ್ತಾರೆ ಅಂದರೆ ಯಾಕೋ ಅದು ಕನಸಾಗಿ ಉಳ್ಕೊಳ್ತಾ ಇದೆ. ವಿರೋಧ ಪಕ್ಷ ಆ ಸ್ಥಾನವನ್ನು ಸರಿಯಾಗಿ ನಿಭಾಯಿಸ್ತಾನೆ ಇಲ್ಲ. ಇದರ ಬಗ್ಗೆ ಕೂಲಂಕುಷವಾಗಿ ಇವತ್ತು ಮಾತಾಡೋಣ. ನಾನು ದಿವ್ಯಶ್ರೀ. ಈಗಲೂ ನೆನಪಿದೆ, ಹಲವಾರು ವರ್ಷಗಳ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಓಪನ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು. ಯಡಿಯೂರಪ್ಪ ಕುಟುಂಬದ ಕುರಿತಂತೆಯೇ ಮಾತಾಡ್ತಾ ಇದ್ರು. ಯಡಿಯೂರಪ್ಪ ಕುರಿತಂತೆ ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ನನ್ನದು ಒಂಟಿ ಸಲಗದ ಹೋರಾಟ ಅಂತ ಓಪನ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು. ಆದರೆ ಅವರ ತಂಡ ಇವತ್ತು ಹೆಚ್ಚಾಗಿದೆ, ಬಲ ಬಂದಿದೆ. ಒಂದಷ್ಟು ಜನ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆಗೇ ನಿಂತುಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೋಡಿ. ನಾವಿಲ್ಲಿ ಗಮನಿಸಬೇಕಾದ ಹಲವಾರು ಅಂಶಗಳಿದ್ದಾವೆ. ಯಾಕಂದರೆ ರಾಜ್ಯ BJP ಅಂದಾಗ ಒಡೆದ ಮನೆ ಆಗಿಬಿಟ್ಟಿದೆ. ಯಾಕಂದರೆ ಎಲ್ಲರೂ ನಾಯಕರೇ, ಎಲ್ಲರೂ ಹಿರಿಯರೇ ಅನ್ನುವಂಥ ಈ ಸಿಚುವೇಷನ್ನಲ್ಲಿ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸುವಂತಹ ನಾಯಕತ್ವವೂ ಕಾಣ್ತಾ ಇಲ್ಲ. ಆ ನಾಯಕತ್ವವನ್ನು ಬೆಂಬಲಿಸುವ ಮನಸ್ಥಿತಿಗಳೂ ಕಾಣ್ತಾ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಈ ಬಣ ಪಾಲಿಟಿಕ್ಸ್ ಅನ್ನೋದು ಹೆಚ್ಚಾಗ್ತಾನೆ ಇದೆ. ವಿಜೇಂದ್ರ ಸ್ಥಾನದಲ್ಲಿ ಮುಂದುವರಿತಾರೆ ಅನ್ನುವಂಥ ಸಂದೇಶ ಬಂದ ನಂತರವೂ ಕೂಡ ಈ ಬಣ ಪಾಲಿಟಿಕ್ಸ್ ಅನ್ನೋದು ಯಾಕೋ ಕಡಿಮೆ ಆಗ್ತಾನೆ ಇಲ್ಲ. ವಿಜೇಂದ್ರ ಬದಲಾವಣೆಗೆ ಯತ್ನಾಳ ಬಣ ತಮ್ಮ ಪಟ್ಟನ್ನು ಇನ್ನೂ ಕೂಡ ಸಡಿಲಿಸಿಲ್ಲ. ದೆಹಲಿಯ ಬಳಿಕ ಬೆಂಗಳೂರಿನಲ್ಲಿ ಲಿಂಗಾಯತರ ಸಭೆ, ವೆರಿ ಇಂಪಾರ್ಟೆಂಟ್ ಲಿಂಗಾಯತರ ಸಭೆ ಇದು. ವಿಜೇಂದ್ರ ಬಣದ ತಂತ್ರಕ್ಕೆ ಯತ್ನಾಳ್ ಕೊಟ್ಟಿರುವಂಥ ಎದುರೇಟಿದು. ಲಿಂಗಾಯತ ನಾಯಕರ ಸಭೆಯನ್ನು ಕರೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಲಿಂಗಾಯತರ ಸಭೆಯಲ್ಲಿ ಮಾಜಿ ಹಾಲಿ ಶಾಸಕರು ಕೂಡ ಭಾಗಿ. ಈ ಸಭೆಯಲ್ಲಿ ಏನು ಚರ್ಚೆ ಆಯಿತು ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಲಿಂಗಾಯತರೆಲ್ಲ ಒಂದಾದರೆ ವಿಜೇಂದ್ರ ಅಥವಾ ಯಡಿಯೂರಪ್ಪ ಅಂದಾಗಲೂ ಅವರು ಕೂಡ ಅದೇ ಸಮುದಾಯಕ್ಕೆ ಸೇರ್ತಾರೆ. ಬಟ್ ಇಲ್ಲಿ ಗಮನಿಸಬೇಕು ಯಾರೆಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ. ಲಿಂಗಾಯತ ಮತ್ತು ಪಂಚಮಸಾಲಿ ಬಲ ಹೊಂದಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅದೇ ಅಸ್ತ್ರವನ್ನು ಪ್ರಯೋಗಿಸಿ ಈ ಜಾತಿ ಅಸ್ತ್ರವನ್ನು ಪ್ರಯೋಗಿಸ್ತಾ ಇರೋದ್ರಿಂದಾಗಿ ಹೈಕಮಾಂಡ್ ಈ ಸಿಚುವೇಷನಲ್ಲಿ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂತಹ ಕುತೂಹಲ. ಆರಂಭದಿಂದಲೂ ಇವತ್ತಿನವರೆಗೂ ಕೂಡ ಬಸನಗೌಡ ಪಾಟೀಲ್ ಹೇಳ್ತಿರೋದು ಒಂದೇ ಒಂದು ಮಾತು, BSY ಹಟಾವೋ, BJPಯನ್ನು ಬಚಾವ್ ಮಾಡಬೇಕಂತೆ. ರೈಟ್. ಅದಕ್ಕೆ ಹೈಕಮಾಂಡ್ ಯಾವ ರೀತಿ ಇಲ್ಲಿ ಸಹಕಾರವನ್ನು ನೀಡುತ್ತೋ ಇಲ್ವೋ ಗೊತ್ತಿಲ್ಲ. ನೋಟಿಸ್ನಂತೂ ಆಗಾಗ ಕಳಿಸ್ತಾ ಇದೆ ನೋಡಿ. ಆ ಮೀಟಿಂಗ್ನಲ್ಲಿ ಯಾರೆಲ್ಲ ಇದ್ದರು ಅನ್ನೋದು ಕೂಡ ಬಹಳ ಮುಖ್ಯ. ಸಿದ್ದೇಶ್ವರ್ ಇರ್ಬೋದು, BP ಹರೀಶ್ ಇರ್ಬೋದು, ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಹೊಸ ಅಧ್ಯಕ್ಷರ ಆಯ್ಕೆ ಬಗ್ಗೆ ಮುಕ್ತ ಮಾತುಕತೆಯನ್ನು ನಡೆಸಿದ್ದಾರೆ. ಆ ಸಭೆಯಲ್ಲಿ ನೋಡಿ BS ಯಡಿಯೂರಪ್ಪ ಹಟಾವೋ, ಅವರನ್ನು ಈ ಪಕ್ಷದಿಂದ ಅಥವಾ ಒಂದು ರಾಜಕೀಯ ನಿವೃತ್ತಿಯನ್ನು ಕೊಡಿಸಿದ್ರೆ, ಅಫ್ಕೋರ್ಸ್ ನಿವೃತ್ತಿಯಲ್ಲೇ ಇದ್ದಾರೆ, ಆದರೂ ಅವರನ್ನು ಹಟಾವೋ ಮಾಡಬೇಕು ಅಂತ ಮುಖಂಡರೇ ಹೆಚ್ಚು ಅಂತ ಹೇಳ್ಬೋದು. ಇದೆಲ್ಲದರ ನಡುವೆ ಅಂಥ ಬಲ ಏನಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ತಂಡದ ಅಂಥ ಬಲ ಏನಿದೆ ಅಂತ ನೋಡೋದಾದರೆ ಅದು ಲಿಂಗಾಯತ ಮತ್ತು ಪಂಚಮಸಾಲಿ ಬಲ. ಈಗ ನೋಡಿ
ಹೈಕಮಾಂಡ್ನ ಕೆಲವೊಂದು ಸಂದೇಶಗಳು ಯಾವ ರೀತಿ ಇದೆ ಅಂದರೆ, ಯಾವ ರೀತಿ ಹೈಕಮಾಂಡ್ಗೆ ಫೀಡ್ ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ, ವಿಜಯೇಂದ್ರ ಅವರನ್ನ ಒಂದು ಪಕ್ಷ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬಿಟ್ರೆ ಆ ಸಮುದಾಯದ ಮತಗಳನ್ನೆಲ್ಲ ಕಳ್ಕೊಳ್ಬೇಕಾಗತ್ತೆ. ಈಗ 60ರಿಂದ 66ಕ್ಕೆ ನೆಲ ಕಚ್ಚಿರುವಂಥ BJP ವಿಜಯೇಂದ್ರ ಅವರನ್ನು ಕೆಳಗಿಳಿಸಿದ ನಂತರ ಇನ್ನೂ ಕೂಡ ಅಧೋಗತಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥ ಸಂದೇಶವನ್ನು ಗಮನಿಸಿರುವಂಥ ಹೈಕಮಾಂಡ್ ವಿಜಯೇಂದ್ರ ಅವರನ್ನೇ ಮುಂದುವರಿಸಿದೆ. ಬಟ್ ಈಗ ಅದೇ ಸಮುದಾಯಗಳು, ಈಗ ನೋಡಿ, ಲಿಂಗಾಯತ ಮತ್ತು ಪಂಚಮಸಾಲಿ ಬಲ ಯತ್ನಾಳ್ಗಿರೋದ್ರಿಂದಾಗಿ ಯತ್ನಾಳವರು ಈ ಜಾಸ್ತಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಿರೋದ್ರಿಂದಾಗಿ ಅದನ್ನು ಹೈಕಮಾಂಡ್ ಪರಿಗಣಿಸುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂಥ ಪುಟ್ಟಣಗೌಡರಿದ್ದಾರೆ, ನಮಸ್ಕಾರ. ಏನು ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡ್ಡಳ್ಳಿ ಅವರಿದ್ದಾರೆ, ನಮಸ್ಕಾರ. ಏನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕುಮಾರ್ ಅವರಿದ್ದಾರೆ, ನಮಸ್ಕಾರ. ಓಕೆ, ಪುಟ್ಟಣ್ಣವರೇ, ನೀವು ಹೇಳಬೇಕು, ರಾಜ್ಯ BJPಯಲ್ಲಿ ಏನಾಗ್ತಾ ಇದೆ? ಪ್ರತಿಪಕ್ಷ ಅಂದಾಗ ಅವ್ರ ಜವಾಬ್ದಾರಿನೇ ಬೇರೆ. ಈ ಆಂತರಿಕ ಕಲಹಗಳಿಂದ, ಆಂತರಿಕ ಸಮಸ್ಯೆಯಿಂದಾಗಿ ಈಗ 60ರಿಂದ 66 ಒಳಗಿದ್ದಾರೆ. ಇನ್ನೂ ಅಧೋಗತಿಗೆ ಹೋಗೋದು ನಿಶ್ಚಿತನಾ ಏನೋ ಅಂತ? ಖಂಡಿತವಾಗ್ಲೂ ಮೇಡಮ್. ಯಾಕಂತಂದರೆ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ, ದೇಶಕ್ಕೆ ಅಂತ ಬೇಕಾಗಿ ನಮ್ಮ ರಾಜ್ಯದಲ್ಲಿ ಜನತೆ ಇವತ್ತು ತುಂಬ ಕಷ್ಟದಲ್ಲಿದ್ದಾರೆ ನೋಡಿ. ಇನ್ನೊಂದು ತಿಂಗಳಾಯಿತು ಅಂದರೆ ಎಜುಕೇಷನ್ನು, ಮಕ್ಕಳು ಫೀಸ್ಗಳು ಕಟ್ಟಬೇಕು. ಒಂದು ಕಡೆ ಎಲ್ಲ ಎಜುಕೇಷನಲ್ಲೂ ಹಿಂದೆ ಎಲ್ಲ ಸ್ವಲ್ಪ ಕಟ್ಟಿ ಕಂತಿನಲ್ಲಿ ಕಟ್ಟಿ ಅಂತಿದ್ರು. ಈಗೇನಾಗಿದೆ, ಒಂದೇ ಕಂತಲ್ಲಿ 1 ಲಕ್ಷ ರೂಪಾಯಿ ಕಟ್ಟಬೇಕು, 70,000 ಕಟ್ಟಬೇಕು ಅನ್ನೋ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಎಲ್ಲ ಶಾಲೆಗಳಲ್ಲೂ. ಸೊ ಇದ್ರ ಬಗ್ಗೆ ಯಾವುದೇ ಒಂದು ಪಾರ್ಟಿ, ಕಾಂಗ್ರೆಸ್ ಆಗಲಿ BJP ಆಗಲಿ, ಇದ್ರ ಬಗ್ಗೆ ಜನಗಳಿಗೆ ಏನು ಒಳ್ಳೆಯದಾಗಬೇಕು ಅದ್ರ ಬಗ್ಗೆ ಒಂದು ಮಾತಾಡ್ತಾನೆ ಇಲ್ಲ. ಇವ್ರ ಬಣದಲ್ಲಿ ಇವ್ರಿಗೆ ಅಧಿಕಾರದ ವಿನಃ ಬೇರೆ ಇನ್ನೇನೊಂದು ಕೆಲಸನೂ ಆಗ್ತಿಲ್ಲ. ಇವರು ನಾನು ಅಧಿಕಾರಕ್ಕೆ ಬರಬೇಕು, ನನ್ನ ಕುಟುಂಬ, ನಮ್ಮ ಜಾತಿ, ಯಾತಕ್ಕೆ ಜಾತಿ ಬೇಕು? ಜನ ಇಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಜನ ಒಂದಾಗಬೇಕು. ಜಾತಿ ರಾಜಕಾರಣ ಬಿಡಬೇಕು. ಎಲ್ಲಿವರೆಗೂ ಇವರು ಜಾತಿ ರಾಜಕಾರಣ ಬಿಡಲ್ವೋ ಅಲ್ಲಿವರೆಗೂ ನಾವು ಜನಗಳ ಪರವಾಗಿ ಯಾವ ಶಾಸಕರಾಗಲಿ, ಮಿನಿಸ್ಟ್ರುಗಳಾಗಲಿ, CMಗಳಾಗಲಿ ನಿಲ್ಲೋದಿಲ್ಲ. ನೀವು ಹಿಂಗೆ ಒದ್ದಾಡ್ಕೊಂಡೇ ಇರಿ, ನೀವು ಸಾಯ್ತಾ ಇರಿ, ನಾವು ನಮ್ಮ ಅಭಿವೃದ್ಧಿ ನಾವು ಆಗ್ತೀವಿ. ಈ ಥರ ಒಂದು ಕೆಲಸಗಳು ನಡೀತಾ ಇರುತ್ತೆ ವಿನಃ ಜನಗಳಿಗೋಸ್ಕರ ಇವತ್ತೇನಾದ್ರು ಒಬ್ಬರು ಒಡೆದಾಡ್ತಿದಾರ, ನನಗೆ ಪದವಿ ಬೇಕು, ನನಗೆ ರಾಜಕೀಯ ಬೇಕು, ನನಗೆ ದುಡ್ಡು ಬೇಕು ಅನ್ನೋ ಒಂದೇ ವಿಷಯ. ಇವತ್ತು ನೋಡಿ, ಇವತ್ತು ಬೆಳಗ್ಗೆ ಪೇಪರ್ 10,000 ಕೋಟಿ ಕೆಲಸ ಮಾಡ್ತಿದ್ದೀವಿ, ಇದಕ್ಕೆ ಏನೇನು ಬೇಕು ಅದನ್ನು ಸಲ್ಕೊಂಡು, ಈ 10,000 ಕೋಟಿ ಎಜುಕೇಷನ್ಗಾಗಲಿ, ಹೆಲ್ತ್ಗಾಗಲಿ, ಸಾಮಾನ್ಯ ಜನರು ಇವತ್ತು ಹೆಚ್ಚು ಕಮ್ಮಿ 70% ಬಡ ಜನರು ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿ, ಇವ್ರ ಬಗ್ಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋದು ಒಂದೇ ಒಂದು ಸುತ್ತೋಲೆ ಹೊಡಿಸಿಲ್ಲ. ಬಜೆಟ್ ಆಗಲಿ, ಕಾಂಗ್ರೆಸ್ ಆಗಲಿ, ಇವರು ಬಜೆಟಲ್ಲಿ ಒಂದಿಲ್ಲ. ಜನಪರ ಏನಿದ್ರು ಇನ್ಫ್ರಾಸ್ಟ್ರಕ್ಚರು, ರೋಡ್ ಹಾಕಬೇಕು, ಮೋರಿ ಆಗಿಬೇಕು, ಎಲ್ಲಾಗಿಬೇಕು, ಇದು ಬಿಟ್ಟರೆ ಬೇರೆ ಇನ್ನೊಂದು ಯಾವುದೋ ಕೆಲಸನೂ ಮಾಡ್ತಾನೆ ಇಲ್ಲ ಮೇಡಮ್. ಇವರು ಅದನ್ನೇ ಹೇಳ್ತಾರೆ. ಹಿಂದೆ BJP ಮಾಡಿದ್ದು ಅದೇ ಕಚಡ ಕೆಲಸನೇ, ಇವಾಗ ಇವರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ, ಬಿಟ್ಬಿಡಿ ನಿಮ್ಮ ರಾಜಕೀಯ ಕುತಂತ್ರ. ಗೆದ್ದಿದ್ದೀರಾ, ಗೆದ್ದಾದ್ಮೇಲೆ ಜನತೆ ಪರವಾಗಿ ಅವ್ರಿಗೇನು ಮಾಡ್ತಿದ್ದೀರಾ ಅನ್ನೋದು ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ರೈಟ್, ಕುಮಾರ್ ಅವರು, ನೀವು ಹೇಳಬೇಕು, ರಾಜ್ಯದ ಜನ ಸದ್ಯಕ್ಕೆ ಏನು ಕಣ್ ತುಂಬಿಕೊಳ್ತಿದ್ದಾರೆ ಅಂತ ನೋಡೋದಾದರೆ, ಕಾಂಗ್ರೆಸ್ನದ್ದು ಒಂದಷ್ಟು ದಿವಸ ಬಡ ರಾಜಕೀಯ ನೋಡ್ತಾರೆ, ಸ್ವಲ್ಪ ದಿವಸ ಅವ್ರದ್ದೇನೋ ಏನೋ ಒಂದು ಹುಕುಂ ಬಂತು, ಒಂದು 4 ದಿವಸ ಸುಮ್ಮನಾದ್ರು ಅಂದಾಗ BJPಲಿ ಏನೋ ಒಂದು 2 ದಿವಸ ಸೈಲೆಂಟ್ ಆದರು ಅಂದರೆ ಎಗೇನ್ ಕಾಂಗ್ರೆಸ್. ಏನಾಗ್ತಿದೆ ರಾಜ್ಯದಲ್ಲಿ ಮೇಡಮ್? ಇದೊಂದು, ನಾನು BJPಯವರ ಪಕ್ಷವನ್ನು ಕರ್ನಾಟಕದಲ್ಲಿ ಇನ್ನು 3 ವರ್ಷಗಳ ಕಾಲ ಜೀವಂತವಾಗಿ ಇಟ್ಕೋಬೇಕಾಗಿದೆ. ಅದಕ್ಕೆ ನಡೆಸ್ತಿರುವಂಥ ಬೃಹನ್ ನಾಟಕ ಅಂತ ಪದೇ ಹೇಳ್ತಾ ಇದ್ದೇನೆ. ಬೇರೆ ಏನೇನೂ ಇಲ್ಲ ಅಲ್ಲಿ. ಅದಕ್ಕೆ ಈ ಮಾರ್ಗನೇ ಅಲ್ಲ, ಹೌದು, ಅವರು ಇದೇ ಥರದ್ದೇ ಎಲ್ಲ ರಾಜ್ಯಗಳಲ್ಲೂ ಅಪ್ಲೈ ಮಾಡಿ, ಅಲ್ಲಿ ಅಧ್ಯಕ್ಷನ ಚೇಂಜ್ ಮಾಡಬೇಕು ಬೇಡವೋ, ಸೈನ್ ಮಾಡಬೇಕು ಬೇಡವೋ, ಇವನು ಚೇಂಜ್ ಮಾಡಬೇಕು ಬೇಡವೋ, ಅದನ್ನು ದಿನಾ ಬೆಳಗ್ಗೆ ಆದರೆ ಸುದ್ದಿಲಿಡೋದು. BJP ಪಕ್ಷದಲ್ಲಿ ಏನೋ ಇದೆ, ಜೀವಂತವಾಗಿದೆ ಅಂತ ಜನರಿಗೆ ತೋರಿಸೋದು. ರಾಜ್ಯದಲ್ಲಿ ಮೂಡ, ವಾಲ್ಮೀಕಿ, ಅಬಕಾರಿ ಅಂತ ಅವರೇ ಅಂದವರು ಅಲ್ವಾ? ಅದನ್ನೇ ಇಟ್ಕೊಂಡು BJP ಜೀವಂತವಾಗಿ ಇಡ್ಬೋದಪ್ಪ. ಎಲ್ಲಿದೆ? ಅವೆಲ್ಲ ಸುಳ್ಳು ಅಂತ ಜಗತ್ತು ಜಾಹೀರಾಗೋಯ್ತು. ಮತ್ತೆಲ್ಲ ನ್ಯಾಯಾಲಯಗಳು ಏನೇನು ತೀರ್ಪುಗಳು ಕೊಡ್ತಾ ಇದ್ದಾವೆ ಅಂತ ಎಲ್ಲರಿಗೂ ಗೊತ್ತಾಗೋಯ್ತು. ಇನ್ನು ಇದನ್ನ ಹಿಡ್ಕೊಂಡ್ರೆ ನಮ್ಗೆ ಉಳುಗಾಲ ಇಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. ಅದರಿಂದ ಹಿಂದೆ ಸರಿದಿದ್ದಾರೆ. ಡೈಲಿ ಚುನಾವಣೆ ಆಗಿದ ತಕ್ಷಣ 6ನೇ ದಿನವೇ ಕರ್ನಾಟಕದ ಬಗ್ಗೆ ಗಮನ ಹರಿಸ್ಬಿಡ್ತಾರೆ. ಅದೇನಿದೆ, ನಾವೆಲ್ಲ 4 ಟೀಮ್ ಏನೇನು ಮಾಡ್ಕೊಂಡು ಓಡಾಡ್ತಿದ್ವೋ ಅದಕ್ಕೆಲ್ಲ ಅಂತ್ಯ ಆಗ್ಬಿಡುತ್ತೆ ಅಂತ ಹೇಳಿದ್ರು.
ಅದಾಗಿ ಆಗಲೇ 15 ದಿನವೂ ಆಗೋಯ್ತು, 20 ದಿನ ಆಯಿತು, 15 ದಿನ ಆಯಿತು, ತಿಂಗಳೇ ಆಗೋಗಿರ್ಬೋದೇನಪ್ಪ. ಅಲ್ಲ 3 ತಿಂಗಳಿಂದ ಒಂದು ವಾರ ಅನ್ನೋ ಸ್ಟೇಟ್ಮೆಂಟ್ ಬರ್ತಾ ಇದೆ, ಕ್ಲಿಯರ್ ಆಗುತ್ತೆ. ನಾವು ಅವ್ರು ಹೇಳಿದ್ರು ನನಗೆ ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ ಅಂತ ಅಂದರು ಒಬ್ಬರು. ನನಗಂಥದ್ದು ಯಾವುದು ನೋಟಿಸೇ ಬಂದಿಲ್ಲ ಅಂದರು ಯತ್ನಾಳ್ ಅವರು. ಏನಿದೆಲ್ಲ ಕರ್ನಾಟಕದಲ್ಲಿ ನಂದೊಂದು ಪ್ರಶ್ನೆ ಇದೆ. ಕೇಂದ್ರ ಇದು ಯಾಕೆ ಇವರು ಈ ನಾಟಕ ಆಡ್ತಿದ್ದಾರೆ ಅಂದರೆ, ಜನರ ಮನಸ್ಸನ್ನು ಕೇಂದ್ರ ಸರ್ಕಾರ ಮಾಡಿದಂಥ ಬಜೆಟ್ನ ವಿಚಾರವನ್ನು ದಾರಿ ತಪ್ಪಿಸ್ಬೇಕಾಗಿದೆ. ಅದಕ್ಕಾಗಿ ಈ ನಾಟಕ ಕರ್ನಾಟಕದಿಂದ ಆಯ್ಕೆ ಆಗೋದಂತ ನಿರ್ಮಲಾ ಸೀತಾರಾಮನ್ ಅವರು ಸೊನ್ನೆ ಕರ್ನಾಟಕಕ್ಕೆ ಈ ಸಾರಿ ಬಜೆಟ್ನಲ್ಲಿ. ಮತ್ಯಥಾ ಪ್ರಕಾರ ಬಿಹಾರ ಮತ್ತು ಎಲ್ಲೆಲ್ಲಿ ಚುನಾವಣೆ ನಡೀತಾ ಆ ರಾಜ್ಯಕ್ಕೆ 100% ಕೊಟ್ಕೊಂಡಿದ್ದಾರೆ ಬಜೆಟ್ನಲ್ಲಿ ತಮ್ಮ ಅನುದಾನವನ್ನು. ಅತಿ ಹೆಚ್ಚು ತೆರಿಗೆ ಕಟ್ಟುವಂಥ ಕರ್ನಾಟಕ ರಾಜ್ಯಕ್ಕೆ ಒಂದೇ ಒಂದು ಕಾರ್ಯಕ್ರಮವನ್ನು ಕೂಡ ಘೋಷಣೆ ಮಾಡಿಲ್ಲ. ಹಾಳಾಗೋಗ್ಲಪ್ಪ, 15 ಹಣಕಾಸಿನ ಯೋಜನೆಯಲ್ಲಿ ಹೇಳಿದಂಥ ಕಾರ್ಯಕ್ರಮಗಳಿಗೆ ಕೊಟ್ಟಂಥ ಹಣನಾರು ಬಿಡುಗಡೆ ಮಾಡ್ತಾರೆ ಅಂತ ಪಕ್ಷಿ ಥರ ಕಾಯ್ಕೊಂಡಿದ್ವಿ, ಅದು ಇಲ್ಲ. 5300 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ದುಡ್ಡು ಕೊಡ್ತೀವಿ ಅಂತ ಅವರೇ ಕಳೆದ ಬಜೆಟಲ್ಲಿ ಹೇಳಿದ್ದು. ಅದ್ರ ಮುಂದುವರೆದೇನಾದ್ರು ಈ ಬಜೆಟಲ್ಲಿ ಸೇರಿಸಿ ಹೇಳ್ತಾರ ಅಂತ ಕಾಯ್ತಿದ್ವಿ, ಅದೂ ಇಲ್ಲ. ಕೈಗಾರಿಕೆಗಳು ಯಾವ್ದಾದ್ರು ಕರ್ನಾಟಕಕ್ಕೆ ಕೊಡ್ತಿದ್ದೀವಿ, ಅಥವಾ ಯಾವ್ದಾದ್ರು ಆಸ್ಪತ್ರೆ ಕೊಡ್ತಿದ್ದೀವಿ, ಅಥವಾ ಹೊಸ ಯೂನಿವರ್ಸಿಟಿ ಕೊಡ್ತಿದ್ದೀವಿ ಕರ್ನಾಟಕಕ್ಕೆ, ಅಥವಾ ನೀರಾವರಿ ಯೋಜನೆಗೆ ದುಡ್ಡು ಕೊಡ್ತಾ ಇದ್ದೀವಿ, ಅಥವಾ ಮಹಿಳೆ ಸಬಲೀಕರಣಕ್ಕೆ ಏನಾದ್ರು ಕೊಡ್ತಿದ್ವಿ. ಬೇಟಿ ಬಚಾವೋ ಬೇಟಿ ಪಡಾವೋ ಬಾಯೋ ಬೇಹನೋ ಮೆಹಂಗಾಯಿ ಜಾದವರೇ ಕ್ಯಾ ಅಂದರು. ಮೆಹಂಗಾಯಿ ಅಲ್ಲೈತೋ ಅಪ್ಪ, ನಮಗೆ ನಿನ್ನ ಕಾಲ ಬೇಡಪ್ಪ, 2013 ಇತ್ತಲ್ಲ ಆ ಕಾಲನೇ ವಾಪಸ್ ಕೊಟ್ಬಿಡ್ರಪ್ಪ BJP ಅವರು ಅಂತ ಜನ ಬೇಳಾಡೋ ಪರಿಸ್ಥಿತಿಲಿ ಇದ್ದಾರೆ. ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಇದೇ ಚಿತ್ರಣ ಎಲ್ಲ ಕಡೆ ಇದೆ. ಜನರ ಮನಸ್ಸನ್ನು ಬೇರೆ ಕಡೆಗೆ ತೆಗೆದುಕೊಂಡೋಗಿ ಅವ್ರ ಬಜೆಟ್ ವಿಷಯವನ್ನು ಗೌಣ ಮಾಡುವಂಥ BJPಯವರ ತಂತ್ರಗಾರಿಕೆ ಇದು. ಈ ತಂತ್ರಗಾರಿಕೆಯಿಂದ ಜನರಿಗೆ ನೋವಾಗುತ್ತೆ, ಜನರಿಗೆ ಸಂಕಷ್ಟ ಆಗುತ್ತೆ ಹೊರತು ಯಾವುದೇ ಪಕ್ಷಕ್ಕೆ ಉಪಯೋಗ ಆಗೋದಿಲ್ಲ ಇದರಿಂದ. ಅವ್ರು ಅಂದ್ಕೊಂಡಿದ್ದಾರೆ ನಮ್ಮ ಬೇರೆ ಜನರ ಮನಸ್ಸನ್ನು ಬೇರೆ ಕಡೆಗೆ ಸೆಳೆದ್ಬಿಟ್ಟು ನಮ್ಮ ವಿಚಾರನ ಸರಿದಾರಿಗೆ ತಗೊಂಡು ಹೋಗ್ತಾ ಇರೋಣ ನಮ್ಮ ಪಡಗೆ ನಾವು ಅಂತ. ಆದರೆ ನಾನು ಕೇಳ್ತಾ ಇದ್ದೇನೆ, ಕರ್ನಾಟಕದಿಂದ ಗೆದ್ದೋಗಿರುವಂಥ ಸಂಸದರುಗಳು ದಯಮಾಡಿನಪ್ಪ ಎದ್ದು ನಿಂತು ಕಾಂಗ್ರೆಸ್ ಅವ್ರು ಬಿಟ್ಬಿಡ್ರಪ್ಪ, ನಾವು ನಿಷ್ಪ್ರಯೋಜಕರು ನೀವು ಹೇಳೋ ಪ್ರಕಾರ, ಆಮೇಲೆ ಇದು ಏನೋ ಅಭಿವೃದ್ಧಿನೇ ಮಾಡದೇ ಇರೋರು, ಈ ದೇಶನ ಉದ್ಧಾರ ಮಾಡದೇ ಇರೋರು, ಗರೀಬಿ ಹಠಾವು ಮಾಡದೇ ಇರೋರು, ಎಲ್ಲ ನಾವೇ ಮಾಡೋ ದೇಶಭಕ್ತರು ಮತ್ತು ವಿಶ್ವಗುರುಗಳು 56 ಇಂಚ್ ಇದೆಯೋ ನಮ್ಮ ಪಕ್ಷ ಅಂತ ನಾವೇನು ಹೇಳ್ಕೊಂಡಿಲ್ಲಪ್ಪ, ನೀವೇ ಹೇಳ್ಕೊಂಡಿದ್ದೀರಿ. 14 ವರ್ಷದ ಹಿಂದೆ ಕೂಡ 11 ವರ್ಷದ ಹಿಂದೆ 2014ರಲ್ಲಿ ಎಲ್ಲ ದೇಶದ ಇದನ್ನೆಲ್ಲ ನಮ್ಮ ಲ್ಯಾಪ್ಟಾಪಲ್ಲಿ ಇಟ್ಕೊಂಡು ಎಲ್ಲ ಸರ್ ಮಾಡ್ಕೊಂಬಿಟ್ಟಿದ್ದಾರೆ, ಪ್ರಧಾನಮಂತ್ರಿ ಅಂತ ಕೊಚ್ಕೊಂಡು ಓಡಾಡಿದ್ರಿ. ನಾವು ಕೇಳ್ತಾ ಇದ್ದೀವಿ, ಯಾವ್ಯಾವ ಹಠಾವು ಆಗಿದೆ ನಿಮ್ಮಿಂದ, ದೇಶದಲ್ಲಿ ಯಾವ್ಯಾವ ಸಂಸ್ಥೆಗಳು ಬೇರೆ ಬೇರೆಯವರು ಬರ್ಕೊಟ್ಟಿದ್ದೀರಿ, ಅದನ್ನಾರು ಒಂದು ಶ್ವೇತಪತ್ರ ಹೊರಡಿಸ್ರಪ್ಪ. ಅಲ್ರಿ, ಆಹಾರದ ಕೊರತೆಯಿಂದ ಜನರು ಅದೆಷ್ಟೋ 150ನೇ ಸ್ಥಾನಕ್ಕೋ ಏನೋ ಭಾರತ ದೇಶ ಹೋಗಿದೆ. ಎಲ್ಲಿಗ್ರಿ ತಂದಿಡ್ತಿದ್ದೀರಿ ನೀವು? ಸಾಲ 57,000 ಕೋಟಿ ಇದ್ದಿದ್ದನ್ನು 200 ಲಕ್ಷ ಕೋಟಿಗಳಿಗೆ ಏರಿಸಿಟ್ಟಿದ್ದೀರಿ. 247 ಲಕ್ಷ 57 ಲಕ್ಷ ಸಾಲ, ಆಮೇಲೆ 15 ಕೋಟಿ ಹೆಚ್ಚಿಗೆ ಸಾಲ ತಗೋತೀವಿ ಅಂತ ಈ ಬಜೆಟಲ್ಲಿ ಬೇರೆ ಹೇಳಿದ್ದಾರೆ. 15 ಲಕ್ಷ ಕೋಟಿ ರೂಪಾಯಿಗಳನ್ನು ಹೊಸ ಸಾಲ ತಗೊಂಡು ಈ ವರ್ಷದ ಬಜೆಟ್ನಲ್ಲಿ ಸರಿತೂಗಿಸ್ತೀವಿ ಅಂತ ಹೇಳಿದ್ದಾರೆ. ಯಾವುದು ಅಂತ ಮಾಡ್ತಾರೆ ಇವರು? ನಾನು ಈ ಬಡದಾಟ ಯಾಕೆ ಇದೆಲ್ಲ ಯಾಕೆ ಅಂತಂದರೆ, ಬಜೆಟ್ನ ವಿಷಯವನ್ನು ಇಲ್ಲಿಂದ ಆಯ್ಕೆ ಆಗೋಗಿರೋ ಸಂಸದರು ಒಬ್ಬರಿಗೂ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಅವ್ರು ಹೇಳಿದ ಮಾತದು, ನಾವು ಹೇಳ್ತೀವಪ್ಪ ಈ ಪದಗಳನ್ನು ನಾವು ಬಳಸೇ ಇಲ್ಲ. ಈ ಬಳಸಿದ್ದೆಲ್ಲ ಪದಗಳು BJP ಅವರು. ದಮ್ಮು ತಾಕತ್ತಿರೋರು ಈ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನೇನು ತರ್ತೀರಿ ದಯಮಾಡಿ ಹೇಳ್ರಪ್ಪ. ನಾವು ನಿಮ್ಮ ಪಕ್ಷದೊಳಗಡೆ ಏನಾದ್ರು ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ನಿಮ್ಮ ಚೌಕಟ್ಟಲ್ಲಾರು ಮಾಡ್ಕೊಳ್ಳಿ, ಬೀದಿಲ್ಲಾದ್ರೂ ಮಾಡ್ಕೊಳ್ಳಿ, ಇನ್ನೆಲ್ಲಾರು ಮಾಡ್ಕೊಳ್ಳಿ, ಅಥವಾ ಫ್ರೀಡಮ್ ಪಾರ್ಕಲ್ಲಿ ಬಂದು ನಿಂತ್ಕೊಂಡು ಒಂದು ಪರ್ದೆ ಹಾಕ್ಕೊಂಡು ಟೆಂಟ್ ಹಾಕ್ಕೊಂಡು ಎಲ್ಲರೂ ಹೊಡೆದಾಡ್ಕೊಳ್ಳಿ. ನನಗೆ ಬೇಕಾಗಿರೋದು ನನ್ನ ಕರ್ನಾಟಕ ರಾಜ್ಯಕ್ಕೆ ನಿಮ್ಮ ಬಜೆಟ್ಟಿಂದ ನಮ್ಮಿಂದ ಆಯ್ಕೆ ಆಗಿ ಹೋಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರಿಂದ ಏನೇನು ತರ್ತೀರಿ ದಯಮಾಡಿ ಘೋಷಣೆ ಮಾಡಿ. ಈ ಬಣ ಆಟನಾರು ಮಾಡ್ಕೊಳ್ಳಿ, ಏನೋ ನಮ್ಗೇನು ಸಂಬಂಧವಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅದು ಇಲ್ಲ. ಅಷ್ಟೇ ಅಲ್ಲ ಮೇಡಮ್, ಮಹಾರಾಷ್ಟ್ರದಲ್ಲಿ ಕೂಡ ಶಿಂದೆ ಅವರನ್ನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಅಷ್ಟು ಇದಾಗಿ ನನ್ನ ಕೀಳ್ಮಟ್ಟದಲ್ಲಿ ನೋಡಬೇಡಿ, ನಾನೊಂದು ಸರ್ಕಾರನ ಉರುಳಿಸಿ ಬಂದಂಥವನು, ಈ ನಿಮಗೆ ಸರಿಯಾದ ಬುದ್ಧಿ ಕಲಿಸದೇ ಇರಲ್ಲ, ನಾನು ಕಲಿಸ್ತೀನಿ. ಯಾಕಂದರೆ ಈ BJPನಲ್ಲಿ ಯಾರು ಹಿಂದೆ ಅವ್ರಿಗೊಂದು ಲೈಫ್ ಕೊಟ್ಟಿರ್ತಾರೋ ಅವ್ರನ್ನ ಕ್ರಮೇಣವಾಗಿ ಕಡೆಗಣಿಸ್ತಾರೆ. ತುಂಬ ಜನನ ಶಿಂದೆ ಅವ್ರನ್ನೇ ಅಂತಲ್ಲ, ಇಲ್ಲಿರೋರನ್ನೇ ಅಂತಲ್ಲ, ಎಲ್ಲ ಕಾರ್ಯಕರ್ತರನ್ನು ಕಡೆಗಣಿಸೋದ್ರಲ್ಲಿ ಅದು BJP ಅನ್ನೋದಕ್ಕಿಂತ ಒಂದೇ ಒಂದು ಅಷ್ಟೇ ಇರುತ್ತೆ. ಇಲ್ಲೇ ಕರ್ನಾಟಕದಲ್ಲಿ BSY ಸರ್ಕಾರ ಬರೋದಕ್ಕೆ ಅದೆಂಥದ್ದು ವಚನ ಭ್ರಷ್ಟ ಅಂತ ಹೇಳ್ಕೊಂಡು ಹೋಗಾದ್ಮೇಲೆ
ಇದೇ JDS ಪಕ್ಷವನ್ನು BJP ಇದು ಕಾಂಗ್ರೆಸ್ ಬಿ ಟೀಮ್ ಅಂತ ಅಂತು. ಆಮೇಲೆ ನೋಡಿದ್ರೆ BJP ಬಿ ಟೀಮ್ ಯಾವುದು ಅಂದರೆ ಅದೇ JDS ಆಗಿತ್ತು. ನಮ್ಗೆ ಆಶ್ಚರ್ಯ ಆಗೋಯ್ತು, ನಾವು ಬೆಸ್ಟ್ ಬಿದ್ದಿದ್ವಿ. ಈ ಮೋದಿಯವರು ದೇವೇಗೌಡರು ಏನೇನು ನಾಟಕ ಆಡ್ತಿದಾರಪ್ಪ ಅಂತ. ಅಲ್ಲಿ ನೋಡಿದ್ರೆ ನೋಟ್ ಬ್ಯಾನ್ಗೆ ಅಯ್ಯಪ್ಪನ್ನೇ ಕೂರಿಸ್ಕೊಂಡು ನೋಟ್ ಬ್ಯಾನ್ ಮಾಡಿದ್ದು. 50 ದಿನ ಟೈಮ್ ಕೊಡಿ, ನಾನು ಎಲ್ಲ ದೇಶ ಇದೇ ಬದಲಾಯಿಸ್ಬಿಡ್ತೀನಿ ಅಂತಂದ್ರು. 50 ದಿನ ಅಲ್ಲ, 6 ವರ್ಷ 7 ವರ್ಷ ಆಗೋಯ್ತು ಅದು. ರೈಟ್. ಶಶಿಕಾಂತ್ ಹೆಡ್ಡಳ್ಳಿ ಅವರು, ನೀವು ಹೇಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಳೆದ ಹಲವಾರು ವರ್ಷಗಳಿಂದ, ವಿಶೇಷವಾಗಿ ಈಗ ನಾವು ನೋಡೋದಾದರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ನಿರಂತರ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರ ಬಲಾಬಲ ಅಂತ ನೋಡೋದಾದರೆ ಅವ್ರ ಜೊತೆಗಿರುವಂಥ ಒಂದಷ್ಟು ರೆಬಲ್ಸ್, ಲಿಂಗಾಯತ ಸಮುದಾಯ, ಜೊತೆಗೆ ಪಂಚಮಸಾಲಿ. ಸಾಕಾಗುತ್ತಾ ಆ ಬಲ ಹೈಕಮಾಂಡನ್ನು ಒಪ್ಪಿಸೋದಕ್ಕೆ? ಓಕೆ, ಮೊದಲನೇದಾಗಿ ಹೈಕಮಾಂಡ್ ಅಂದರೆ ಏನು ಅಂತ ಇಲ್ಲಿ ಇವರು ಹೇಳಿದ ಎಲ್ಲವೂ ಸಹಿತ ತೋರಿಕೆಯ ಭಿನ್ನಾಭಿಪ್ರಾಯಗಳು ಹೇಳ್ತಕ್ಕಂಥದ್ದು. ಆದರೆ ನಮಗೆ ಕಣ್ಣಿಗೆ ಕಾಣಿಸದ ಕೆಲವೊಂದು ಶಕ್ತಿಗಳಿದ್ದಾವೆ. BJPಯಲ್ಲಿ ಈಗಾಗಲೇ ನಾನು ಹಲವಾರು ಸತಿ ಹೇಳಿದ ಹಾಗೆ 2 ಹೈಕಮಾಂಡ್ಗಳಿದ್ದಾವೆ. ಒಂದು BJP ಮತ್ತು ಅದರ ಹೈಕಮಾಂಡ್ ಒಂದು RSS ಅಂತ ಹೇಳ್ಬಿಟ್ಟು. ಇಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದರೆ, ಈ RSS ಈ ಕರ್ನಾಟಕದ ಹಿಡಿತವನ್ನು ಸಾಧಿಸಬೇಕು ಅಂತ, BJP ಈ ಕರ್ನಾಟಕ ಹಿಡಿತವನ್ನು ಸಾಧಿಸಬೇಕು ಅಂತ. ನೀವು ಯಡಿಯೂರಪ್ಪನವ್ರಿಗೆ ನೀವು ಏನು ಬೇಕಾದ್ರೆ ಹೇಳಿದರೂ ಸಹಿತ ಅವರು ಅಷ್ಟೊಂದು ಹಾರ್ಡ್ ಕೋರ್ ಹಿಂದುತ್ವವಾದಿ, ಹಾರ್ಡ್ ಕೋರ್ ಕೋಮುವಾದಿ ಅಲ್ಲ. ನೀವು ಗಮನಿಸ್ತಾ ಬನ್ನಿ ಅವರ ಇದುಗಳನ್ನು. ಆದರೆ ಯತ್ನಾಳರ ಹಾಗೆ ಹಾರ್ಡ್ ಕೋರ್ ಹಿಂದುತ್ವ, ನಮಗೆ ಮುಸ್ಲಿಂ ಮತಗಳೇ ಬೇಡ, ಮುಸ್ಲಿಮರೇ ಇರಬಾರ್ದು ಅನ್ನುವಂಥ ಮತಾಂಧತೆ ಇದೆಯಲ್ಲ, ಅಂಥ ಮತಾಂಧತೆಯನ್ನು ಇವರು ಎಂದು ತೋರಿಸಿಲ್ಲ. ಆ ಥರ ಹೊಂದೂ ಇಲ್ಲ, ಆ ಥರದ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಇವ್ರದ್ದು ಇದು RSSನ ಸಿದ್ಧಾಂತಕ್ಕೆ ಹೊಂದಿಕೆ ಆಗೋದಿಲ್ಲ. RSSನವ್ರು ಯಾವತ್ತೂ ಸಹಿತ ಒಂದು ಸಮುದಾಯವನ್ನು ಹೀಗಳಿತಕ್ಕಂಥ, ಒಂದು ಸಮುದಾಯವನ್ನು ಅಲ್ಲಗಳಿತಕ್ಕಂಥ, ಅವರನ್ನು ಶತ್ರು ಅಂತ ನೋಡೋದಕ್ಕಂಥ ಅಥವಾ ದ್ವೇಷ ರಾಜಕಾರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಆದರೆ ಯಡಿಯೂರಪ್ಪನವರು ಮೊದಲಿನಿಂದಲೂ ಸಹಿತ BJPಯನ್ನು ಕಟ್ಟಿದ್ದಾರೆ, ಸೈಕಲ್ ಹೊಡೆದಿದ್ದಾರೆ, ತುಂಬ ತೊಂದರೆ ಪಟ್ಟಿದ್ದಾರೆ. ಅವರು ಕಟ್ಟಿ ಅದಕ್ಕೆ ಬೇಕಾದಂಥ ಎಲ್ಲ ರಾಜಕಾರಣವೂ ಮಾಡಿದ್ದಾರೆ. ಆದರೆ ಹಿಂದುತ್ವವಾದಿ ರಾಜಕಾರಣವನ್ನು ಅವರು ನೇರ ಇಲ್ಲಿವರೆಗೂ ಮಾಡಲಿಲ್ಲ. ಸೊ ಇದು RSSದವರಿಗೆ ಸಮಸ್ಯೆ ಆಗಿದೆ. ಅದರಿಂದಾಗಿಯೇ ಸಹಿತ RSSನ ಸಂತೋಷರವ್ರಿಗೂ ಮತ್ತು ಯಡಿಯೂರಪ್ಪನವ್ರಿಗೂ ಯಾವತ್ತೂ ಸಹಿತ ಒಂದಿಷ್ಟು NSCಗೆ ಸಂಬಂಧ. ಇದರ ಹಿಂದಗಡೆಗೂ ಸಹಿತ ಈ ಕಡೆ ಯಡಿಯೂರಪ್ಪ, ಈ ಕಡೆ ಅನಂತಕುಮಾರ್, ಇವರಿಬ್ಬರನ್ನು ಎದುರಾಬದ್ರ ನಿಲ್ಲಿಸಿ, ಒಬ್ಬರು ಹಿಂದುತ್ವವಾದಿಗಳು, ಇವರೊಬ್ಬರು ಸಾಫ್ಟ್ ಹಿಂದುತ್ವವಾದಿಗಳು, ಇವರನ್ನ ನಿಲ್ಲಿಸಿ ಇಡೀ ಯಡಿಯೂರಪ್ಪನವ್ರನ್ನ ಹಾಳು ಮಾಡೋದಕ್ಕೆ, ಅವರನ್ನು ನಾಶ ಮಾಡೋದಕ್ಕೆ ಬಹಳ ಪ್ರಯತ್ನಗಳಾಯಿತು. ಅದರದ್ದು ಏನಾಯ್ತೋ ಗೊತ್ತಿಲ್ಲ. ನಮ್ಮ ಅನಂತಕುಮಾರ್ ಅವರು ತೀರ್ಕೊಂಡ್ರು. ಆಮೇಲೆ ಯಡಿಯೂರಪ್ಪನ ವಿರುದ್ಧ ಇನ್ನೊಬ್ಬರ ನಾಯಕರನ್ನ ಬೆಳೆಸಬೇಕಾಗಿತ್ತು RSSಗೆ, ಇವರನ್ನು ಹೊಡೆದಾಕ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಯಡಿಯೂರಪ್ಪನವ್ರು ಬಿಟ್ಟರೆ BJPಗೆ ಅಸ್ತಿತ್ವ ಇಲ್ಲ. ಹಿಂದ್ಗಡೆ ಯಡಿಯೂರಪ್ಪನವರು ಯಾವಾಗ BJPಯನ್ನು ತೊರೆದು KJPಯನ್ನು ಕಟ್ಟಿಕೊಂಡು ಹೋದ್ರು, ಆವಾಗ BJP ಸರ್ವನಾಶ ಆಗಿತ್ತಿಲ್ಲಿ. ಸೊ ಆದ್ದರಿಂದ ಗೊತ್ತು ಅವ್ರಿಗೆ, ಯಡಿಯೂರಪ್ಪರ ಶಕ್ತಿ ಗೊತ್ತು. ಯಾಕೆಂದ್ರೆ ಅವ್ರ ಹಿಂದೆ ಒಂದು ದೊಡ್ಡ ಸಮುದಾಯ ಇತ್ತು. ಇವಾಗ ಅದು ಡಿವೈಡ್ ಆಗಿದೆ. ಒಂದು ಸಮುದಾಯ, ಒಂದು ಲಿಂಗಾಯತ ಸಮುದಾಯ ಇತ್ತು. ಅವರು ಹೆಚ್ಚಾಗಿ ಯಡಿಯೂರಪ್ಪನವರ ಪರವಾಗಿ ನಿಂತ್ಕೊಳ್ತಾ ಇದ್ರು, ಮತಗಳು ಅವರ ಪರವಾಗಿ ಬೀಳ್ತಾ ಇದ್ದು. ಆದ್ದರಿಂದ ಈ ಹೈಕಮಾಂಡ್ಗೆ ಅಥವಾ ಅದರ ಹೈಕಮಾಂಡ್ಗೆ ಯಡಿಯೂರಪ್ಪನವರು ನುಂಗುಲಾರದ ತುತ್ತಾಗಿದ್ರು, ಬಿಸಿ ತುಪ್ಪ ಆಗಿಬಿಟ್ಟಿದ್ರು. ಅವರು ಉಗುಳು ಹಾಗೆಲ್ಲ ನುಂಗು ಹಾಗೆಲ್ಲ ಯಡಿಯೂರಪ್ಪನವ್ರನ್ನ. ಸೊ ಇಂಥ ಪರಿಸ್ಥಿತಿಯಲ್ಲಿ ಅವರನ್ನು ಕೊನೆಯವರೆಗೂ ಸಹಿತ ಸೈಡ್ ಲೈನ್ ಮಾಡ್ತಕ್ಕಂಥ ಯಾವುದು ಪ್ರಯತ್ನಗಳು ವಿಫಲ ಆದಂಥ ಸಂದರ್ಭದಲ್ಲಿ ಅವರನ್ನ ಬೇರೆ ನಾಯಕತ್ವವನ್ನು ಹುಟ್ಟಿಸಾಕೋದಕ್ಕೆ ಈ ಯತ್ನಾಳ್ ಅಂತಕ್ಕನ್ನ ಒಬ್ಬ ಬಾಯಿ ಬಡಕ, ಅವನು ಬಾಯಿಯಲ್ಲಿ ಫಿಲ್ಟರೇ ಇಲ್ಲ ಅವ್ರಿಗೆ, ತಲೆಗೆ ಮತ್ತು ಬಾಯಿಗೆ, ಅಂಥ ಒಬ್ಬ ವ್ಯಕ್ತಿ ಮತ್ತು ಹಾರ್ಡ್ ಕೋರ್ ಹಿಂದುತ್ವವಾದಿ, ಹಾರ್ಡ್ ಕೋರ್ ಮತಾಂಧ, ಇಂಥ ಒಬ್ಬ ವ್ಯಕ್ತಿಯನ್ನೇ ಬೆಳೆಸಬೇಕಾಗಿತ್ತು. ಅದು ಸಹಿತ ಲಿಂಗಾಯ ಸಮುದಾಯದವನೇ ಇರಬೇಕಾಗಿತ್ತು. ಇವರು ಲಿಂಗಾಯತ ಸಮುದಾಯ, ಯಡಿಯೂರಪ್ಪ ಅದೇ ಇನ್ನೊಬ್ಬ ಇನ್ನೊಬ್ಬ ಅದೇ ಸಮುದಾಯದಿಂದ ಇನ್ನೊಬ್ಬ ನಾಯಕನನ್ನ ಮುಂದೆ ಎದುರು ಬದುರು ನಿಲ್ಲಿಸಬೇಕಾಗಿತ್ತು. ಈ ಕೆಲಸವನ್ನ ನೀವು ಗಮನಿಸಿ. ಇವಾಗ ಯತ್ನಾಳ್ರ ಬಳಗ ದೊಡ್ಡದಾಗಿದೆ, ಆದ್ರೆ ಮೊದಲು ಅವ್ರು ಒಬ್ಬನೇ ನಿಂತ್ಕೊಂಡು ಬಿಟ್ಟೆ ಇವ್ರ ವಿರುದ್ಧ ಹೆಚ್ಚು ಅಪಪ್ರಚಾರ ಮಾಡ್ತಾನೆ ಬಂದಿದ್ರು. ಯಡಿಯೂರಪ್ಪನ ವಿರುದ್ಧ ಮೊದಲಿಂದಲೂ ಸಹ. ನೀವು ಹೇಳೋದು ನೋಡಿದ್ರೆ ಯತ್ನಾಳ್ ಅವ್ರಿಗೆ ಏನೋ ಅದೃಷ್ಟ ಒಲಿತಾ ಇದೆ ಅನ್ನೋಂಗೆ ಕಾಂಟೆಕ್ಸ್ಟ್ ಅಂತ ಹಂಗಾರ್ಥ ಅಲ್ಲ, ಅದು ರಾಜಕಾರಣ, ಅದಕ್ಕೆ ಬೇರೆ ಕಾರಣಗಳಿದ್ದಾವೆ. ಇವಾಗ ಯತ್ನಾಳ್ ಅವರನ್ನ ಉದ್ದೇಶಪೂರ್ವಕವಾಗಿ ಹೈಕಮಾಂಡು ಆಟ ಆಡಿಸ್ತಾ ಇದೆ.
ನಾವು ಅನ್ಕೊಂಡಂಗೆ ಇವೆಲ್ಲವೂ ಸಹಿತ ಬೊಂಬೆಗಳಷ್ಟೇ, ಸೂತ್ರಧಾರಿಗಳು ಬೇರೆ ಇದ್ದಾರೆ. ಹೌದೌದು, ಆ ಸೂತ್ರಧಾರಿಗಳು ಇಲ್ಲ ಅಂತಂದ್ರೆ ಯಡಿಯೂರಪ್ಪನವರು ಮಾಡಿದಂಥ ಪಕ್ಷಕ್ಕೆ ಮಾಡಿದ ಡ್ಯಾಮೇಜಿಗೆ ಅವರು ಯಾವತ್ತೂ ಅವ್ರನ್ನ ಹೊರಗಡೆ ಹಾಕಬೇಕಾಗಿತ್ತು. ಅವರು ನೇರವಾಗಿ ಹೇಳ್ತಾ ಇದ್ರು, 2,000 ಕೋಟಿ ರೂಪಾಯಿ ಇಟ್ಕೊಂಡವರಿಗೆ ಮುಖ್ಯಮಂತ್ರಿ ಪದವಿ ಬಿಜೆಪಿಯವರಿಗೆ ಹೇಳಿದ್ರು, ಹೈಕಮಾಂಡ್ಗೆ ನೇರವಾಗಿ ಹೇಳಿದ್ರು, 3,000 ಕೊಟ್ಟರೆ CM ಪದವಿ. ಸೊ ಈ ರೀತಿಯಾಗಿ ಬಿಜೆಪಿಯನ್ನ ಅವರು ನಿಜಕ್ಕೂ ಸಹಿತ ಪಕ್ಷವನ್ನು ಡ್ಯಾಮೇಜ್ ಮಾಡಿದ್ದಾರೆ. ಪಕ್ಷವನ್ನು ಯಾರೇ ಡ್ಯಾಮೇಜ್ ಮಾಡಿದ್ರು ಸಹಿತ ಬಿಜೆಪಿ ಸಹಿಸೋದಿಲ್ಲ. ಆದರೂ ಸಹಿತ ಇವತ್ತಿನವರೆಗೂ ಅವರನ್ನು ಸಹಿಸಿಕೊಂಡಿದ್ದಾರೆ. ಅವರು ಮಾಡಿದಂಥ ಪ್ರತಿನಿತ್ಯ ಹೇಳ್ತಕ್ಕಂಥ ಪಕ್ಷ ವಿರೋಧಿ ಎಲ್ಲ ಹೇಳಿಕೆಗಳನ್ನು ಸಹಿಸಿಕೊಂಡಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ ಅವರಿಗೆ ಯಡಿಯೂರಪ್ಪನವರ ಕುಟುಂಬವನ್ನ ಹಿಂದ್ಗಡೆ ಕಳಿಸ್ಬೇಕಾಗಿದೆ, ನೇಪಥ್ಯ ತಳ್ಳಬೇಕಾಗಿದೆ. ಆದ್ದರಿಂದಲೇ ಸಹಿತ ಇವೆಲ್ಲ ಡ್ರಾಮಾಗಳು ನಡೀತಾ ಇದ್ದಾವೆ. ನನಗೆ 2 ಕ್ವಶನ್ಗೆ ಕ್ಲಾರಿಟಿ ಬೇಕು. ಈಗ ಹೈಕಮಾಂಡ್ದೇ ಒಂದು ವೆಪನ್, ಅದೇ ನೀವು ಹೇಳಿದ RSS ಹೈಕಮಾಂಡ್ನ ಒಂದು ವೆಪನ್ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಲೇ ಅಂದ್ಕೊಳ್ಳೋಣ. ಈಗ BJP ಹೈಕಮಾಂಡ್ನ ಕಂಟ್ರೋಲಿಗೆ ತಪ್ಪಿ ಯತ್ನಾಳ್ ಅವ್ರು ಮುಂದಕ್ಕೆ ಹೋಗ್ತಿದ್ದಾರೆ, ಮುಂದಕ್ಕೆ ಹೋಗಿದ್ದಾರೆ. ಅವರಿಗೆ ಎಲ್ಲಿವರೆಗೂ RSSನ ಬೆಂಬಲ ಇರುತ್ತೋ, ಅಲ್ಲಿಯ ಬಲ ಇರುತ್ತೋ, ಅಲ್ಲಿ ನಾಯಕರು ಇವರನ್ನು ಯಾವತ್ತೂ ಸಹಿತ ಬೆಂಬಲಿಸ್ತಾರೋ ಅಲ್ಲಿವರೆಗೂ ಬಿಜೆಪಿ ಡೋಂಟ್ ಕೇರ್. ಅವ್ರು ಹೇಳಿಬಿಟ್ಟಿದ್ದಾರೆ ಬಾಯಿಲೆ, ಐ ಡೋಂಟ್ ಕೇರ್, ನೋಟಿಸು ಡೋಂಟ್ ಕೇರ್, ಯಾರಾದ್ರು ಹೇಳಿದರೆ ಡೋಂಟ್ ಕೇರ್, ಅವರೇ ಅವ್ರ ಬಾಯಿಂದ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನಂದ್ರೆ ಬಿಜೆಪಿ ಅನ್ನೋದು ನನಗೇನು ಅಲ್ಲ, ತೃಣ ಸಮಾನ ಹೇಳ್ತಾನೆ ಇದ್ದಾರೆ ಅವರು. ಇಂಥ ಸಂದರ್ಭದಲ್ಲಿ ಯಾವತ್ತು ಸಹಿತ ನೀವು ಯತ್ನಾಳ್ ಕಂಟ್ರೋಲ್ ಮಾಡೋದಕ್ಕೆ ರಾಜ್ಯ ಬಿಜೆಪಿಗೆ ಆಗಲಿಲ್ಲ, ಆಯ್ತಪ್ಪ, ಕೇಂದ್ರ ಬಿಜೆಪಿಗೆ ಯಾಕೆ ಆಗಲಿಲ್ಲ? ಯಾಕೆ ಮಾಡಲಿಲ್ಲ ನೀವು? ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಏನು ಯಡಿಯೂರಪ್ಪನವ್ರ ಸಮಯ ಮುಗೀತು, ಅವ್ರ ಕಾಲಘಟ್ಟ ಮುಗೀತು, ಅವ್ರಿಗೆ ವಯಸ್ಸಾಗೋಗ್ಬಿಡ್ತು ಅಂದ ತಕ್ಷಣನೇ ಹಿಂದಿನ ಇಲೆಕ್ಷನ್ನಲ್ಲಿ ಅವ್ರು ಏನು ಮಾಡಿದ್ರು, ತಮ್ಮ ಮಗನನ್ನ ಅಧ್ಯಕ್ಷರಿಗೆ ಒತ್ತಾಯ ಮಾಡಿ ಆಯ್ಕೆ ಮಾಡಿಸಿಕೊಂಡ್ರು. ಇಲ್ಲ ಅಂದ್ರೆ ನನ್ನ ಬೆಂಬಲ ಇಲ್ಲ, ಯಡಿಯೂರಪ್ಪನವ್ರ ಬೆಂಬಲ ಇಲ್ಲ ಅಂದ್ರೆ ಸಮುದಾಯದ ಬೆಂಬಲ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಇವರು ವಿಜಯೇಂದ್ರಪ್ಪವ್ರು ಬಂದರು. ವಿಜಯೇಂದ್ರರವ್ರಿಗೆ ಅವ್ರಿಗಿರ್ತಕ್ಕಂಥ ತಾಳ್ಮೆ ಇಲ್ಲ, ಅವ್ರಿಗಿರ್ತಕ್ಕಂಥ ಎಲ್ಲರನ್ನೂ ಸಂಘಟಿಸಿ ಜೊತೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲ. ಸೊ ಆಮೇಲೆ ಅವರು ಸಹಿತ ನನಗೆ ಗೊತ್ತಿರೋ ಹಾಗೆ ಅಷ್ಟೊಂದು ದೊಡ್ಡ ಹಿಂದುತ್ವವಾದಿನೂ ಅಲ್ಲ. ಸೊ ಇಂಥ ಸಂದರ್ಭದಲ್ಲಿ ಯತ್ನಾಳ್ ಅಂತವ್ರ ಒಂದು ಟೀಮು ಬೆಳೀತಾ ಇದೆ. ಆಮೇಲೆ ಈ ರೀತಿಯಾದಂಥ ಹೈಕಮಾಂಡಿನ ಆದೇಶದ ಮೇರೆಗೆ ಯತ್ನಾಳ್ ಅವರು ಮುಂದಿನ ಭವಿಷ್ಯದಲ್ಲಿ ದೊಡ್ಡ ಲೀಡರ್ ಆಗ್ತಾನೆ ಅಂತ ಗೊತ್ತಾಗಿ ಒಬ್ಬೊಬ್ಬರೇ ಯಾರ್ಯಾರು ಯಡಿಯೂರಪ್ಪನವ್ರ ಮೇಲೆ ಭಿನ್ನಾಭಿಪ್ರಾಯ ಹೊಂದಿದ್ರೋ, ವಿಜೇಂದ್ರ ಮೇಲೆ ಹೊಂದಿದ್ರೋ ಅವರೆಲ್ಲರೂ ಸಹಿತ ಒಂದು ಗುಂಪು ಕೂಡ್ತಾ ಇದ್ದಾರೆ. ಅದು ಸ್ವಲ್ಪ ಬಲಶಾಲಿ ಆಗ್ತಾ ಇದೆ ಇವಾಗ. ಆದರೆ ವೀಕ್ ಆಗ್ತಾ ಇರೋದು ಯಾವುದು? ಬಿಜೆಪಿ ಹೈಕಮಾಂಡ್. ಎಕ್ಸಾಕ್ಟ್ಲಿ. ಇನ್ನೊಂದು ಪ್ರಶ್ನೆ, ನನಗೆ ಇಲ್ಲೊಂದು ಕ್ಲಾರಿಟಿ ಬೇಕು. ರೀಸೆಂಟಾಗಿ ರಾಜ್ಯದಲ್ಲಿ BJPಯಲ್ಲಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನು ನಾವು ಸೂಚಿಸಿದ್ದೇವೆ, ಅದರ ಪರಿಪಾಲನೆ ಆಗಬೇಕು ಅನ್ನುವಂಥ ಸಂದೇಶ ಬಂದಿದೆ. ಇದು ಯಾಕೆ ಬಂತು ಅನ್ನೋದು ಬಹಳ ಮುಖ್ಯ. ಒಂದು ಪಕ್ಷ ವಿಜೇಂದ್ರ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಿ ಬಿಟ್ಟರೆ ರಾಜ್ಯದಲ್ಲಿ BJP ಉಳುಗಾಲವೇ ಇಲ್ಲ. ಈ ಥರದ ಒಂದು ಇನ್ಪುಟ್ಸನ್ನು ಹೈಕಮಾಂಡಿಗೆ ಕೊಟ್ಟಿರೋದು ಹೌದಾ? ಮೊದಲನೇದಾಗಿ ಇಡೀ ರಾಜ್ಯದಲ್ಲಿ ಬಿಜೆಪಿಯ ಮಾಸ್ ಲೀಡರ್ ಯಾರು ಹೇಳಿ? ಯಡಿಯೂರಪ್ಪನವರೇ. ಅವ್ರು ಬಿಟ್ಟರೆ ನೋ. ಮತ್ತೆ ಹೈಕಮಾಂಡ್ ಗೊತ್ತಿದೆ, ಅವರೊಬ್ಬರೇ ಮಾಸ್ ಲೀಡರ್ ಆಗಿರ್ತಕ್ಕಂಥವ್ರು ಮೊದಲಿಂದಲೂ ಸಹಿತ. ಇವತ್ತು ಸಹಿತ ಏನಾದರೂ ಈ ಸ್ವಾಮಿಗಳು ಮಠಗಳು ಏನಾದರೂ ಸಪೋರ್ಟ್ ಕೊಡ್ತಾ ಇದ್ರೆ ಅವ್ರಿಗೆ ಕೊಡ್ತಾ ಇರೋದು. ಸೊ ಆದ್ದರಿಂದ ಅವರನ್ನ ಹೊರಗಡೆ ಹಾಕಿದರೆ, ಅವರನ್ನ ನಿರ್ಲಕ್ಷ್ಯ ಮಾಡಿದರೆ ನಮಗೆ ಒಂದು ದೊಡ್ಡ ಸಮುದಾಯದ ಮತ ಹೊರಟೋಗುತ್ತೆ. ಯಾಕಂದ್ರೆ ಬಿಜೆಪಿ ಪಕ್ಷದ ಬೆನ್ನೆಲುಬೇ ಆ ಒಂದು ಲಿಂಗಾಯತ ಸಮುದಾಯ. ಅದೇ ಹೊರಟೋಗ್ಬಿಟ್ರೆ ಇವಾಗ ಇರ್ತಕ್ಕಂಥದ್ದು ಏನಿದೆಯಲ್ಲ ಅದು ಬರೋದಿಲ್ಲ ಅಂತ ಗೊತ್ತಾಗಿದೆ. ಸೊ ಆದ್ದರಿಂದ ಇವುಗಳೆಲ್ಲವನ್ನು ಗಮನಿಸ್ತಾ ಯಡಿಯೂರಪ್ಪನ ಬಿಡೋ ಹಾಗಿಲ್ಲ, ಅವ್ರ ಜೊತೆಗೆ ಇಟ್ಕೊಳ್ಳೋ ಹಾಗಿಲ್ಲ. ಒಬ್ಬ ಪ್ರತಿನಾಯಕನನ್ನ ಹುಟ್ಟಿಸಿದ್ದಾರೆ. ಆ ಪ್ರತಿನಾಯಕ ಏನಿದ್ದಾನೆ ಅಂತಂದ್ರೆ ಅವನು ಸ್ವಲ್ಪ ಸೆನ್ಸ್ಲೆಸ್ ಆಗಿದ್ದಾನೆ. ಸೊ ಇದು ಸಮಸ್ಯೆ. ಯಾಕಂದ್ರೆ ಆ ತೂಕದ ಮಾತುಗಳನ್ನ ಮಾತಾಡೋದು ಬೇರೆ, ಈ ತರ ನಾನ್ಸೆನ್ಸ್ ಮಾತಾಡೋದು ಬೇರೆ. ಸೊ ಆದ್ದರಿಂದ ಇವಾಗ ಬಿಜೆಪಿ ಅನ್ನೋದು ಒಡೆದ ಮನೆ ಅಲ್ಲ, ಅದು ಚಿತ್ರಾನ್ನ ಚಿಂದಿಯಾಗಿ ಹುಟ್ಟತಕ್ಕಂಥ ಮನೆ ಆಗಿದೆ. ಮುಂದಿನ ಇದರ ಲಾಭವನ್ನ ಕಾಂಗ್ರೆಸ್ ಪಕ್ಷ ತಗೊಳ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ದೌರ್ಬಲ್ಯಗಳು, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅಲ್ಲಲ್ಲಿ ನೀವಲ್ಲ ಎಲ್ಲರೂ ಅದನ್ನೇ ಮಾಡ್ತಾರೆ. ನಾನು ಹೇಳ್ತಾ ಇರೋದು ನನ್ಗೆ ಹೇಳ್ತಾ ಇರೋದು ಇವರು ನನ್ನ ಗೆಳೆಯ ಕುಮಾರ್ ಹೇಳ್ತಾ ಇದ್ದಾನೆ, ಬಜೆಟ್ಟಿನ ಒಂದು ಇದನ್ನ ಡಿಸಾಲ್ವ್ ಮಾಡೋದಕ್ಕೆ, ದಾರಿ ತಪ್ಪಿಸೋದಕ್ಕೆ ಈ ರೀತಿ ನಾಟಕ ಶುರು ಮಾಡಿದ್ದಾರೆ ಅಂತ.
ಇದು ಇವಾಗ ಶುರುವಾಗಿದ್ದಲ್ಲ ಇದು. ಈ ಯತ್ನಾಳ್ರ ಬಂಡಾಯ ಶುರುವಾಗಿ ಈಗಾಗಲೇ 8 ವರ್ಷ ಆಯ್ತು. ಈಗ 3 ವರ್ಷದಿಂದಲೂ ಸಹಿತ ಇದು ತಾರಕಕ್ಕೇರೋಗ್ಬಿಟ್ಟಿದೆ. ಅಂದ್ರೆ ಇವತ್ತಿಂದಲ್ಲ ಇದು, ಬಜೆಟ್ ಮಿಸ್ಗೈಡಿಂಗ್ ಅಲ್ಲ ಇದು. ಇದು ಮೊದಲಿಂದಲೂ ಇದೆ. ಇಲ್ಲಿರ್ತಕ್ಕಂಥ 2 ಬಣಗಳಿದಾವಲ್ಲ, 2 ಬಣಗಳಿಗೆ 2 ಸೂತ್ರಧಾರರಿದ್ದಾರೆ. ಅವುಗಳ ಆಟದ ಗೊಂಬೆಗಳಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದರಿಂದ ಆಗ್ತಕ್ಕಂಥದ್ದು ಪಕ್ಷಕ್ಕೆ ಡ್ಯಾಮೇಜ್ ಅನ್ನೋದು ಇವ್ರು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಪಕ್ಷ ಕಟ್ಟುವವರ ರೀತಿಯೂ ಇದಲ್ಲ. ಮೇಡಮ್, ಇನ್ನೊಂದು ಆರ್ ಎಸ್ ಎಸ್ BJPಗಿಂತ ಏನಕ್ಕೆ ಪ್ರಾಮುಖ್ಯತೆ ಆರ್ ಎಸ್ ಎಸ್ ಕೊಡ್ತಾರೆ ಅಂದರೆ, ಆರ್ ಎಸ್ ಎಸ್ ಅಲ್ಲಿ ಹೈಕಮಾಂಡ್ ಇದೆಯಲ್ಲ, ಅವ್ರಿಗೆ ಯಾರು ಚೆನ್ನಾಗಿರ್ತಾರೆ, ಯಾರು ಅವ್ರ ಕಾಲು ಹಿಡಿತಾರೋ ಅವ್ರಿಗೆ ಚೆನ್ನಾಗಿ ಪೋಸ್ಟ್ಗಳು ಸಿಕ್ಕೋದು. ಅದು ಬಿಟ್ಟು ಬೇರೆ ನಾರ್ಮಲ್ ಆಗಿ ಕಾರ್ಯಕರ್ತರು ಅವರು ಇವರು ನಾವು ನೀವು ಹೋದ್ರೆ ಸಿಕ್ಕಲ್ಲ. ಅಲ್ಲಿ ಆರ್ ಎಸ್ ಎಸ್ ಅಲ್ಲಿ ಯಾರು ಚೆನ್ನಾಗಿ ಕೈಕಾಲು ಹಿಡ್ಕೊಂಡು ಕೈಕಾಲು ಓದ್ಕೊಂಡಿರ್ತಾರೋ ಅಂಥವ್ರಿಗೆ ಕಾಯಂ. ಸುಮಾರು ಜನ ನೋಡಿದರೆ ನಿಮಗೆ ಮುಸ್ಲಿಂ ದ್ವೇಷವನ್ನು ತೋರಿಸ್ತಾರೋ, ಮತವಂಧತೆಯನ್ನು ತೋರಿಸ್ತಾರೋ ಅವ್ರಿಗೆ ಮೊದಲನೇ ಕಾಯಂ. ಈಗ ನೋಡಿ, CT ರವಿ ಮಾತೆತ್ತಿದ್ರೆ ಅವರು ಬರೀ ವಿರುದ್ಧವಾಗೇ ಮಾತಾಡೋದು. ಹಂಗಾಗಿ CT ರವಿಗೆ ಇವಾಗ MLC ವಿಧಿ ಇಲ್ಲ, MLC ಕೊಟ್ಟವ್ರು ಅಷ್ಟೇ. ರಾಜ್ಯಾಧ್ಯಕ್ಷರಾಗ್ಬಿಡ್ಬೋದಾಗಿತ್ತು. ಅಲ್ಲ, ನೀವು ಹೇಳೋ ಕಾಂಟೆಕ್ಸ್ಟ್ ಅಲ್ಲಿ ನೋಡಿದ್ರೆ ಅವ್ರನ್ನೇ ಕೊಡಲ್ಲ ಮೇಡಮ್, ಕೊಡಲ್ಲ. ಅದು ಅದೇ ಬೇರೆ ಥರ ಇದೆ. ಮೇಡಮ್, ಏನಂದ್ರೆ ಮಾಡಿದ್ರು ಅಲ್ಲಿ ಅವರ ನಡವಳಿಕೆಗಳು ಏನು ಅನ್ನೋದನ್ನ ಅವ್ರು ಅಬ್ಸರ್ವ್ ಮಾಡೋದು 3 ವರ್ಷ. ಆಮೇಲೆ ಅಲ್ಲಿ ಕಿತ್ತೆಸೋದು ಮನೆ ಕಳಿಸಿದ್ದಾರೆ. ಆಮೇಲೆ ಮೇಡಮ್, ಇಲ್ಲೊಂದು ದೊಡ್ಡ ಟೀಮೇ ಇದೆ ಮೇಡಮ್. ಸುಮಾರು ಒಂದು 600 ಜನ RSS ಟ್ರೈನರ್ IAS ಆಫೀಸರ್ಸ್ಗಳಿದ್ದಾರೆ. ಅವರೇ ಇವತ್ತೆಲ್ಲ ನಡೆಸ್ತಾ ಇರೋದು. ಇವತ್ತೇನು ಸೆಂಟ್ರಲಲ್ಲಾಗಲಿ ಸ್ಟೇಟಲ್ಲಾಗಲಿ ಎಲ್ಲಾನ ರೈಡ್ ಆಗ್ತಿದೆ. ಏನಾದ್ರು ಇವು ಮೇಡಮ್, ಇದುವರೆಗೂ ಸಾವಿರಾರು ಜನನ ರೈಡ್ ಮಾಡಿ, ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ರೈಡ್ ಮಾಡಿ ಸೀಸ್ ಮಾಡಿದ್ರಲ್ಲ, ಏನಾಗಿದೆ ಇದ್ರ ಬಗ್ಗೆ? ಯಾರನ್ನ ಒಬ್ರು ಸ್ಟೇಟ್ಮೆಂಟ್ ಒಬ್ರು ಒಂದೇ ಇಲ್ಲ. ಅಪರಾಧಿ ಅಂತ ಜೈಲಿಗೆ ಕಳಿಸಿರೋದು ಯಾವುದೇ ಪ್ರಕರಣ ಇದೆ ಹೇಳ್ಬೇಕು. ಬರೀ ಎಲ್ಲ ಸುಳ್ಳು 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 ಸುಳ್ಳು, ಬರೀ ಸುಳ್ಳು. ವಿರೋಧ ಪಕ್ಷಗಳನ್ನ ಅಣಿಯೋದಕ್ಕಾಗಿ ಅದನ್ನ ಬಳಸ್ಕೊತಾ ಇದ್ದಾರೆ. ಪ್ರತಿ ರಾಜ್ಯಗಳಲ್ಲೂ ಅವರು ತಮ್ಮ ಬೆಲೆ, ತಮಗೆ ಅಲ್ಲಿ ಅಧಿಕಾರ ಸಿಗ್ತಾ ಇಲ್ಲ ಅಂತಂದಾಗ ಅಲ್ಲಿರೋ ಸ್ಥಳೀಯ ಪಕ್ಷದ ಮುಖಂಡಗಳು ಅಥವಾ ರಾಷ್ಟ್ರೀಯ ಪಕ್ಷದ ಮುಖಂಡಗಳನ್ನ ಅಣಿಯುವಂತ ಕೆಲಸವನ್ನ ಮೊದಲಿಂದ ಮಾಡ್ಕೊಂಡು ಬಂದಿರೋರು. ಅಧಿಕಾರಕ್ಕೆ ಬಂದಾಗಿದ್ದ ಅವ್ರ ಮೊದಲನೇ ಅಜಾಂಡವೇ ಅದು. ಮತ್ತೆ ಮೇಡಮ್, ಒಂದು ನಿಮಿಷ, ಇಲ್ಲಿ ದನನ ಸಾಯಿಸಬಾರ್ದು, ಇದು ಮಾಡಬಾರ್ದು, ನಾವು ಗೋಮಾತೆ ಅಂತೆಲ್ಲ ಏನು ಪೂಜೆ ಮಾಡ್ಕೊಂಡು ಓಡಾಡ್ತಾ ಇದೀವಿ ಎಲ್ಲ ರೋಡ್ ನಮಗೆ ಗೌರವ ಇದೆ ಅದ್ರ ಬಗ್ಗೆ. ಅದೇ ರಫ್ತು ಮಾಡುವಂಥ ದನ ಕಡಿದು ರಫ್ತು ಮಾಡೋ ಸಂಸ್ಥೆಯಿಂದ ಸಾವಿರಾರು ಕೋಟಿ ದುಡ್ಡಿಸ್ಕೊಂಡಿದ್ದೀರಲ್ಲ ದೇಣಿಗೆ BJPಯವರು. ನಿಮ್ಮ ದ್ವಂದ್ವ, ನಿಮ್ಮ ನಾಚಿಕೆಗೇಡಿನ ನೀತಿಗಳು ನಿಮಗೇನು ಅನ್ಸೋದಿಲ್ವಾ? ದೇಶದ ಜನರ ಮುಂದೆ ನಾವು ಗೋಮಾತಾ ರಕ್ಷಕರು ಅಂತ ಭಾಳ ಪುಂಖಾನುಪುಂಖ ಕೊಚ್ಕೊಳ್ಳೋರು. ಯಾಕಪ್ಪ ದೇಣಿಗೆ ಇಸ್ಕೊಂಡ್ರಿ ನೀವು? ರಫ್ತು ಮಾಡ್ತಿರೋರ ಹತ್ರ ಎಷ್ಟು ಸಂಸ್ಥೆಗಳ ಹತ್ರ ಇಸ್ಕೊಂಡಿದ್ರಿ? ನಾವೆಲ್ಲ ಹೇಳಿದೀವಲ್ಲ, ಯಾವ್ಯಾವ ಸಂಸ್ಥೆ ಹತ್ರ ನೀವು ಎಷ್ಟೆಷ್ಟು 100 ಕೋಟಿ 300 ಕೋಟಿ 500 ಕೋಟಿ 1000 ಕೋಟಿ ಇಸ್ಕೊಂಡಿರೋದನ್ನ. ಇದು ನಿಮ್ಮ ನೀತಿಗಳು. ನಿಮಗೆ ದೇಶ ಮುಖ್ಯ ಅಲ್ಲ, ಸಂಸ್ಕೃತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ. ಅಧಿಕಾರದಲ್ಲಿರ್ಬೇಕು, ಈ ದೇಶ ಲೂಟಿ ಹೊಡಿಬೇಕು. BJPಯವರ ತತ್ವ ಮತ್ತು ಸಿದ್ಧಾಂತ ನೋಡಿ. RSS ಅವ್ರು ಹೇಳ್ತಾರೆ ನೋಡಿ, ಹೆಣ್ಮಕ್ಳಿಗೆ ಎಂತ ಅಪಮಾನ ಮಾಡ್ತಾರೆ ಅಂತಂದ್ರೆ, 10 ಜನ ಮಕ್ಕಳನ್ನ, ಏನು ಯಂತ್ರಗಳ 10 ಜನ ಮಕ್ಕಳನ್ನ ಇರೋದಕ್ಕೆ ಹೆಣ್ಮಕ್ಳು ಯಂತ್ರಗಳೇನ್ರಿ ಹೆಣ್ಮಕ್ಳು? ಮುಂದುವರೆದು ಹೇಳ್ತಾರೆ, ಇಂಗ್ಲೀಷ್ ಓದಬೇಡಿ, ಪಟಾಪಟಿ ಚಡ್ಡಿ ಹಾಕೊಂಡು ಓಡಾಡಿ, ಸಾಂಪ್ರದಾಯಿಕ ಉಡುಗೆ ಹಾಕೊಂಡು ಓಡಾಡಿ ಅಂತ ಹೇಳ್ತಾರೆ. ಏನು ಅವ್ರ ನೀತಿಗಳು? ಎಲ್ಲಿ ಓದ್ತೀರ? ಇವ್ರು ಮಾತಾಡ್ತಾರೆ ಮಂಕಿ ಬಾತೋ ಗೊಕ್ಕಿ ಬಾತೋ ಎಂತ ಕೊಂಕಣ ಬಾತೋ ಅದೇನು ಮಾತಾಡ್ತಾರಲ್ಲ ಅವರು, ವಾರಕ್ಕೋ ತಿಂಗಳಿಗೊಂದ್ಸರಿನೋ. ಅವ್ರು ಅಂತಾರೆ, ಮೇಡಮ್, ಕಿತ್ತು ತಿನ್ನೋ ಬಡತನ ಇದೆ ದೇಶದಲ್ಲಿ, ಹೊಟ್ಟೆಗೆ ಇಟ್ಟಿಲ್ಲ, ಜುಟ್ಟು ಮಲ್ಗೆ ಹೂವು ಅಂತ ಬೊಜ್ಜು ಕರಗಿಸೋದಕ್ಕೆ ನೀವು ಇನ್ಮೇಲಿಂದ ಹತ್ತಿನಬೇಡಿ. ಇದಾ ಪ್ರಧಾನಿ ಮಾತು? ಅದು ಆರೋಗ್ಯ ಇಲಾಖೆ ಇದೆ, ನೋಡ್ಕೋತಾನೆ ಆರೋಗ್ಯ ಮಂತ್ರಿ ಮಾತನಾಡ್ತಾನೆ ಅದನ್ನೆಲ್ಲ. ಪ್ರಧಾನಿಗಳು ನಾನು ದೇಶನ ಮೇಲಕ್ಕೆ ತರೋಕ್ಕೆ ನನ್ನ ಯೋಜನೆಗಳೇನು ಅನ್ನೋದನ್ನ ಮಾತನಾಡೋದು ಬಿಟ್ಟು ಮನ್ ಕಿ ಬಾತಲ್ಲಿ ಅದೆಂಥದ್ದು ಬೊಜ್ಜು ಕರಗಿಸೋದು ಹೆಂಗೆ ಅನ್ನೋದನ್ನ ಮಾತಾಡ್ತಾರೆ. ಅಂದರೆ ಅಯ್ಯೋ, ಟಿವಿಲಿ 4 ಗಂಟೆಗೆ 3 ಗಂಟೆಗೆ ಒಂದು ಆರೋಗ್ಯದ ಕಾರ್ಯಕ್ರಮ ಬರ್ತದಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡಪ್ಪ ನೀನು ಪ್ರಧಾನಿ. ರೈಟ್. ಅಲ್ಲ, ಪ್ರಧಾನಿ ಅಂದಾಗ ಅದೆಷ್ಟು ಗೌರವ ಕೊಡ್ಬೇಕಷ್ಟು ಕೊಡಬೇಕು. ಅಲ್ಲ, ಹೇಳಿದ್ದು ನಾನು ನೋಡಿ, ನಿಮ್ಮ ಪ್ರಾಮುಖ್ಯತೆ ಒಂದು ರಾಜ್ಯದಲ್ಲಿ ಆ ರಾಜ್ಯದ ಮುಖಂಡರುಗಳು ಕಿತ್ತಾಡ್ತಾ ಇದ್ದಾರೆ. ನಡ್ಡಾ ಅವರಿದ್ದಾರೆ. ಆಮೇಲೆ ಅದ್ಯಾರೋ ರಾಧಾ ಮೋಹನ್ ದಾಸ್ ಬಗ್ಗೆ ಯತ್ನಾಳ್ ಅವರೇ ಹೇಳಿದ ಮಾತು, ವಿಜೇಂದ್ರ ರೊಕ್ಕ ಕೊಟ್ಟಿದ್ದಕ್ಕೆ ಅವ್ರು ಶ್ರೀಮಂತ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಕರ್ನಾಟಕದ ಬಗ್ಗೆ ವಿಜೇಂದ್ರ ವಿರುದ್ಧ ಮಾತಾಡೋದಿಲ್ಲ ಉಸ್ತುವಾರಿ ಅಂತ ಇವರೇ ಯತ್ನಾಳ್ ಅವ್ರು ಹೇಳಿದ್ದು. 2000 ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಿದೆ ಯತ್ನಾಳ್. ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಕೆಲಸ ಮಾಡಲಿ, ವಿರೋಧ ಪಕ್ಷವಾಗಿ ಪ್ರತಿಪಕ್ಷವಾಗಿ ಹಾಲು ಮೊಸರು ಜೀರಿಗೆ ಏನ್ ತಗೊಂಡ್ರು ಕೂಡ ಇವತ್ತು ಅಲ್ಲ, ಪ್ರತಿಪಕ್ಷ ಅಂದಾಗ ಪ್ರತಿಪಕ್ಷ ಅದನ್ನ ಪ್ರತಿಭಟಿಸಬೇಕು. ನಿರಾಯಾಸವಾಗಿ ನೀವು ಲಾಭ ತಗೋತಾ ಇದ್ದೀರಲ್ಲ ಅಂತ.
ನಾವ್ಯಾಕೆ ನಾವು ಇಲ್ಲ, ನಮ್ಗೆ ನೋಡಿ. ಲಾಭನೂ ಇಲ್ಲ ನಷ್ಟನೂ ಇಲ್ಲ. ನಾವು ಕರ್ನಾಟಕ ರಾಜ್ಯವನ್ನ ಆನೆ ನಡೆದಿದ್ದೇ ಹಾದಿ ಆಗ್ಬಿಟ್ಟಿದೆ. ಇಲ್ಲ ಆನೆ ನಡೆದಿದ್ದೇ ಹಾದಿ ಆಗ್ಬಿಟ್ಟಿದೆ. ಕೋವಿಡ್ ನಂತರದಲ್ಲಿ ನಲುಗೋಗಿರುವಂತ ಎಲ್ಲ ನಮ್ಮ ಸಮುದಾಯದ ಜನರನ್ನ, ಕರ್ನಾಟಕದಲ್ಲಿರೋ ಎಲ್ಲ ಸ್ತರದ ಜನರನ್ನ ಮೇಲ್ ತರೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ವಿ. ಅದಕ್ಕೆ ಗ್ಯಾರಂಟಿ ಯೋಜನೆಗಳು ಕೊಟ್ಟು ಅವ್ರ ಆರ್ಥಿಕವಾಗಿ ಸಬಲೀಕರಣ ಮಾಡಿದ್ರೆ ಅವ್ರು ಮುಂದುವರೆದು ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಮಾಡ್ತಿದ್ದೇವೆ. ನೋಡಿ, ಪ್ರತಿಪಕ್ಷವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಏನ್ ಪ್ರಶ್ನೆಗಳು ಕೇಳಿದ್ರಪ್ಪ ಸರ್? ಹೇಳಿ ಸರ್, ನೀವು ಎಷ್ಟು ಪ್ರಶ್ನೆ ಕೇಳಿದ್ರಿ ಹೇಳಿ, ಯಾವ್ಯಾವ ಪ್ರಶ್ನೆ ಕೇಳಿದ್ರಿ ಹೇಳಿ. ಏನ್ ಮೇಡಮ್ ಇವ್ರ ನಡವಳಿಕೆ, ಏನ್ ಇವ್ರ ನಡವಳಿಕೆ? ಈಗ 3ನೇ ತಾರೀಕಿಂದ ಮತ್ತೆ ಬಜೆಟ್ ಅಧಿವೇಶನ ಶುರುವಾಗ್ತಿದೆ. ಇವ್ರ ನಡವಳಿಕೆ ಏನಿದೆ? ನಾನಾ ಅಧ್ಯಕ್ಷ, ನೀನೋ ಅಧ್ಯಕ್ಷ, ಪ್ರತಿಪಕ್ಷ ನಾಯಕ ಅಶೋಕ, ನಾನಾ. ಈ ವಿಷಯ ಇಲ್ಲಿರೋ ಅಷ್ಟೇ. 2 ವಿಷಯಕ್ಕೆ, ಒಂದು ಪ್ರತಿಪಕ್ಷದ ನಾಯಕನ ವಿಚಾರಕ್ಕೆ, ಮತ್ತೊಂದು ಅಧ್ಯಕ್ಷ ಸ್ಥಾನಕ್ಕೆ ನಡೀತಿರುವಂತ ಹೋರಾಟದಲ್ಲಿ ರಾಜ್ಯದ ಜನತೆಯನ್ನ ಕಡೆಗಣಿಸ್ತಾ ಇದ್ದಾರೆ. ಅವ್ರ ಸಂಸದರುಗಳನ್ನು ಕರೆದು ಕರ್ನಾಟಕ ರಾಜ್ಯಕ್ಕೆ ಯಾಕಪ್ಪ ಏನು ಕಾರ್ಯಕ್ರಮ ಕೊಟ್ಟಿಲ್ಲ, ನಮ್ಮ ಪಕ್ಷ ಅಧಿಕಾರದಲ್ಲಿದ್ದು ನಾವು ಮುಂದೆ ಜನರ ಮುಂದೆ ಹೆಂಗೆ ಮಕ್ಕ ತೋರಿಸ್ಕೊಂಡು ನಿಂತ್ಕೊಂಡು ಚುನಾವಣೆಯಲ್ಲಿ ಮತ ಕೇಳಬೇಕು ಅಂತ ಹೇಳೋ ಧೈರ್ಯ ಇಲ್ಲ ಅಧ್ಯಕ್ಷರಿಗೆ, ಪ್ರತಿಪಕ್ಷದ ನಾಯಕರಿಗೆ. ರಾಜ್ಯ ಬಿಜೆಪಿಯ ಸ್ಥಿತಿ ಇದೆಯಲ್ಲ, ಅಧೋಗತಿಯತ್ತ ಹೋಗ್ತಾ ಇದೆಯೇನೋ ಅಂತ. ಯಾಕಂದರೆ ಯಾಕೆ ಇವತ್ತು ಬಿಜೆಪಿ ವಿಚಾರನೇ ನಾವು ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಪ್ರಬಲವಾದಂಥ ಪ್ರತಿಪಕ್ಷವಾಗಿ ರಾಜ್ಯದಲ್ಲಿ ಇರುವಂಥ ಜ್ವಲಂತ ಸಮಸ್ಯೆಗಳನ್ನು ಪ್ರತಿಪಕ್ಷವಾಗಿ ಸದನದಲ್ಲಿ ಪ್ರಶ್ನೆ ಮಾಡಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಅಂದರೆ ಅಂತ ಯಾವುದೇ ವಾತಾವರಣ ಇಲ್ಲ. ಇವತ್ತು 5 ಗಂಟೆಗೆ BJP ಮತ್ತು JDS ಅಧಿವೇಶನ ದಿವಸ ಏನೇನು ಮಾತಾಡಬೇಕು ಅಂತೇನೋ ಚರ್ಚೆ ಸಂಬಂಧ ಒಂದು ಸಭೆಯನ್ನು ಕೂಡ ಇಟ್ಕೊಂಡಿದ್ರು ಅಂತ. ಬಟ್ ಅಲ್ಲಿ ಏನು ಮಾತಾಡ್ತಾರೆ? ಸಮನ್ವಯತೆ ಅನ್ನೋದಿಲ್ಲ ಅನ್ನೋದಾದರೆ, ಒಗ್ಗಟ್ಟಿಲ್ಲ ಅನ್ನೋದಾದರೆ ಸದನದಲ್ಲಿ ಏನು ಮಾತಾಡಿ ಏನು ಪ್ರಯೋಜನ ಅನ್ನುವಂತಹ ಸಹಜ ಪ್ರಶ್ನೆ ಮೂಡುತ್ತೆ. ರೈಟ್ ಪುಟ್ಟಣ್ಣವರೇ, RSS ವೆಪನ್ ಯತ್ನಾಳ್ ಅನ್ನೋದಾದರೆ, ಮಗದೊಂದು ಕಡೆ BJPಯ ಆಯ್ಕೆ ವಿಜಯೇಂದ್ರ ಅವರು ಅನ್ನೋದೇ ಆದರೆ, ರಾಜ್ಯ BJP ಅಂದಾಗ ಒಂದು ಆಶಾಭಾವನೆ ಇಟ್ಕೊಂಡಿರ್ತಾರೆ ಕಾರ್ಯಕರ್ತರು. BJPಗೆ ಒಂದಷ್ಟು ಅವಕಾಶವನ್ನು ಕೂಡ ಕೊಟ್ಟಿದ್ರು. ಇವತ್ತು ವಿರೋಧ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವ್ರಿಗೆ ಯಾರಿಗೂ ಯೋಚನೆ ಮೇಡಮ್, ಇವತ್ತವರೆಗೂ ನೋಡಿ, ಇವರು ಆಶಾದಾಯಕವಾಗಿ ಕಾರ್ಯಕರ್ತರು ಇವತ್ತು BJP ಅಂತ ಒಂದು ಅಷ್ಟು ಜನ ತುಂಬ ಅವರಲ್ಲಿ ಅವರವರೇ ಮೋಸ ಹೋಗ್ತಾ ಇದ್ದಾರೆ BJP ಕಾರ್ಯಕರ್ತರು. ಯಾಕಂತಂದರೆ ಅವ್ರು ಅಂದ್ಕೊಂಡಂಗೆ BJP ಇಲ್ಲ ಇವತ್ತಿನ ದಿನ. BJP ಇರೋದು ಕಾರ್ಯಕರ್ತರಿಗೋಸ್ಕರ ಅಲ್ಲ, BJP ಇರೋದು RSSನ ಬೆಳೆಸೋದಕ್ಕೆ. ಮತ್ತು BJPಯ MLAಗಳು ಇವತ್ತೇನು 63 ಜನ MLAಗಳಿದ್ದಾರೆ, ಅಲ್ಲಿ ಮೀಟಿಂಗ್ ಮಾಡ್ತಿರೋ ಬರೀ 63 ಜನ ಇಲ್ಲ, ಬೇರೆ ಸೋತಿರೋ ಅಂಥ MLAಗಳು BC ಪಾಟೀಲ್ ಇವನ್ನೆಲ್ಲ ಕೂಡ್ಸ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ ವಿನಃ ಈ 63 ಜನ ಅಷ್ಟೇ. 63 ಜನಕ್ಕೆ ಏನು ಬೆಲೆ ಇಲ್ಲ ಅಲ್ಲಿ. ಜನ ಇವತ್ತು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. BJP ತಿರಸ್ಕರಿಸೋದ್ರಿಂದ ಇವ್ರಿಗೇನು ಬೆಲೆ ಇಲ್ಲ ನಮ್ಮ ರಾಜ್ಯದಲ್ಲಿ. ಆದರೂ ಇವರು ಹೆಂಗಾನ ಮಾಡಿ ನಾವು ಅಸ್ತಿತ್ವ ಉಳಿಸ್ಕೊಬೇಕು. ಆ ಅಸ್ತಿತ್ವ ಉಳಿಸ್ಕೊಳ್ಳೋದು ಯಾವ ರೀತಿ? ಇದಕ್ಕೆ ಹೋದ್ರು, ವಕ್ಫ್ ಹೋದ್ರು, ಇನ್ನೊಂದು ಮೂಡ ಎಲ್ಲ ಸತ್ತೋಯ್ತು. ಏನು ಮಾಡಬೇಕು ಅನ್ನೋದು. ಯಾಕಂದರೆ ಸೆಂಟ್ರಲಿಂದ ಉಗಿತಾ ಇದ್ದಾರೆ. ಏನು ನಿಮ್ಮ ರಾಜ್ಯದಲ್ಲಿ ಇನ್ನೂ ಅದು ಹೆಂಗೆ ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರನ? ಈ ಸಿಚುವೇಶನ್, ರಾಜ್ಯ BJPಯ ಸಿಚುವೇಶನ್ ಕಾಂಗ್ರೆಸ್ನವ್ರಿಗೆ ಹೆಂಗೆ ಲಾಭ? ತುಂಬ ಲಾಭ ಆಗುತ್ತೆ ಮೇಡಮ್. ಯಾಕಂದರೆ ಈಗ ಅವ್ರ ಬಗ್ಗೆ ಯಾರು ಮಾತಾಡೋಕ್ಕೆ ಆಗ್ತಿಲ್ಲ. ಇವ್ರು ಒಳಜಗಳ ಇವರೇ ಇರೋದ್ರಿಂದ ಕಾಂಗ್ರೆಸ್ ಅವರು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ನೋಡಿ, ಇವಾಗ ಬೆಳಗಾವಿನಲ್ಲಿ ಗಲಾಟೆ, ವಯಸ್ಸಾದ ಡ್ರೈವರ್ಗೆ ಆ ಪಾರ್ಟಿ ಹೊಡೆದಾಗ ಕಾಂಗ್ರೆಸ್ಸಿಂದ ಕೂಡ ಅವ್ರು ಅದು ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಅವ್ರಿಗೂ ಬೇಳೆ ಬೇಯಿಸ್ಕೊಬೇಕು. ಒದ್ದಾಡ್ತಿರೋದು ಯಾರು? ಮಹಾರಾಷ್ಟ್ರ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿರೋದ್ರಿಂದ ನಮ್ಮ ಏನು ಮಾತಾಡೋಂಗಿಲ್ಲ. ಇಲ್ಲಿ ಒದ್ದಾಡ್ತಿರೋದು ಯಾರು? ನಮ್ಮ ಕನ್ನಡ ನಾಡಿನ ಜನತೆಗಳು. ಇವ್ರ ಮೇಲೆ ಕೈ ಮಾಡಿದಾಗ ಯಾವುದೇ ಸರ್ಕಾರ, ಹಿಂದಿನ ಸರ್ಕಾರನೂ ಮಾಡ್ತಿಲ್ಲ, ಈಗಲೂ ಮಾಡಲ್ಲ. ನಾವು ಹೇಳೋದು, ಯಾವುದೇ ಸರ್ಕಾರ ಇರಲಿ ಯಾರಿಗೆ ನಮ್ಮ ಕನ್ನಡಿಗರ ಮೇಲೆ ಕೈ ಮಾಡೋ ಅಂಥ ಧೈರ್ಯ ಯಾವ್ರಿಗೆ ಬರುತ್ತೋ ಅವ್ರನ್ನ ಕೈನ ಅಲ್ಲೇ ಮುರಿದಾಕಬೇಕು. ಅಂಥ ಒಂದು ಡಿಸಿಷನ್ ತಗೊಳ್ಳೋಂಥ ಸರ್ಕಾರ ನಮ್ಮ ರಾಜ್ಯಕ್ಕೆ ಬರಬೇಕು ಅಂತ ನಾವು ಕೇಳ್ಕೊಳ್ತೀವಿ. ರೈಟ್. BJP ಮತ್ತು JDS ಸಭೆ ಮಾಡಿ ಅಧಿವೇಶನದ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಿದ್ದಾರೆ. ಆರ್ ಯು ರೆಡಿ? ಸಿದ್ಧವಾಗಿದ್ದೀರಾ? ಯಾವ ರೀತಿ ಕಟ್ಟಾಕಕ್ಕೆ ರೆಡಿ ಇದ್ದಾರೆ ನೋಡಬೇಕು. ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾವು ಕಳೆದ ಬಜೆಟ್ನಲ್ಲಿ ಯಾವ ಚೈನ್ಗಿನ್ ತರ್ತಾರೋ, ಹಗ್ಗ ಗಿಗ್ಗ ತರ್ತಾರೋ, ಅಥವಾ ನಾನು ಪ್ರತಿಪಕ್ಷದ ನಾಯಕರನ್ನ ಲೇವಡಿ ಮಾಡೋದಿಲ್ಲ, ವಿಷಯ ಆಧಾರಿತವಾಗಿ ಬಂದು ಬೆಳಗಾವಿ ಅಧಿವೇಶನದಲ್ಲೂ ತಾವು ಚರ್ಚೆಗೆ ಭಾಗವಹಿಸಲಿಲ್ಲ. ಕರ್ನಾಟಕ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಲ್ಲ ನೀವು. ಅದರಲ್ಲೂ ಬೆಳಗಾವಿ ಭಾಗದ ಜನರ ಬಗ್ಗೆ ಒಂದೇ ಒಂದು ಶಬ್ದವೂ ಕೂಡ ನೀವು ಮಾತನಾಡಲಿಲ್ಲ. ಯಾಕೆಂದರೆ ಅಶೋಕ್ ನಾನು ಮಾತಾಡಲ್ಲ, ಯತ್ನಾಳ್ ನಾನು ಮಾತನಾಡಲ್ಲ ಅಂತ ಅವ್ರು ಕಿತ್ತಾಟದಲ್ಲಿ ಕೂತಿದ್ರು. ನಿರಾಣಿ ಇದ್ರ ಮಧ್ಯದಲ್ಲಿ ನಾನು ಮಾತಾಡಲ್ಲ ಅಂತ ಕೂತಿದ್ರು. ಹಾಗಾಗಿ ಈಗ ಪ್ರಮುಖ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ತಾವು ಯಾವ ವಿಚಾರಗಳ ಬಗ್ಗೆ, ಕರ್ನಾಟಕಕ್ಕೆ ದೆಹಲಿಯಿಂದ ಎಷ್ಟು ಸಹಾಯ ಬಂದಿದೆ, ನೀವು ಏನೇನು ಮಾಡಿದಿರಿ, ಯಾಕೆ ಮಾಡಲಿಲ್ಲ ಅಂತ ನೀವು ಹೇಳಿದ ಪದ ಕಟ್ಟಿ ಹಾಕುವ ಕೆಲಸ ಮಾಡಿದ್ರೆ ನಾವು ಪ್ರತಿಪಕ್ಷವಾಗಿ BJP ನಿಜವಾಗ್ಲೂ ಕೆಲಸ ಮಾಡ್ತಿದೆ ಅಂತ
ಒಪ್ಕೊಂಡು ಅದಕ್ಕೆ ಉತ್ತರ ಕೊಡೋದಕ್ಕೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಇಲ್ಲ ಅದಕ್ಕೆ ಉತ್ತರ ಅದನ್ನೆಲ್ಲ ಕರೆಕ್ಟ್ ನೀವು ಹೇಳಿದ್ದು ತಲುಪ್ತಾ ಇದೆಯಾ ಇಲ್ವಾ, ಮೋಸ ಆಗ್ತಿದ್ಯಾ, ಎಲ್ಲರೂ ಸೋರಿಕೆ ಆಗ್ತಿದ್ಯಾ, ಇಂಥ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ತಾವು ದಯಮಾಡಿ ಎಲ್ಲ ಸಿದ್ಧತೆಗಳು ಮಾಡಿಕೊಂಡು JDS ಆ್ಯಂಡ್ BJP ಇಬ್ಬರು ನಾಯಕರುಗಳು ಒಟ್ಟಾಗಿ ಬನ್ನಿ. JDSನ ನಾಯಕರಾದಂಥ ಸುರೇಶ್ ಬಾಬು ಅವರು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಶಬ್ದವೂ ಮಾತಾಡಲಿಲ್ಲ. ಮಾತಾಡೋಕ್ಕೆ ಎದ್ದು ನಿಂತ್ಕೊಂಡ್ರೆ ರೇವಣ್ಣ ಅವ್ರು ಎದ್ದು ನಿಂತ್ಕೊಂಡು ಅವ್ರು ಕಾಲು ಎಳಿತಿದ್ರು. ಯಾರು ಅವ್ರದ್ದು ಪ್ರತಿಪಕ್ಷದ ನಾಯಕರು ನಿರ್ಧಾರ ಗಟ್ಟಿಯಾಗಿ ತೆಗೆದುಕೋಬೇಕು, ರೇವಣ್ಣನವರ, GT ದೇವೇಗೌಡರ ಅಥವಾ ಸುರೇಶ್ ಬಾಬು ಅವರ, ಈ ನಿರ್ಧಾರ ತೆಗೆದುಕೊಂಡು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಬರಬೇಕಾಗತ್ತೆ. ಒಂದು ಇಲ್ಲಿ ಯತ್ನಾಳ್ ಅವರು ಮಾತನಾಡಬೇಕೆ ಅಥವಾ ಅಶೋಕ್ ಅವರು ಮಾತನಾಡಬೇಕೆ ಅಥವಾ ನಿರಾಣಿಯವರು ಮಾತನಾಡಬೇಕೆ ಅಥವಾ ಮತ್ತೊಬ್ಬ ನಾಯಕರು CT ರವಿಯವರು ಮಾತನಾಡಬೇಕಾ, ಇದನ್ನು ನಿರ್ಧಾರ ತೆಗೆದುಕೊಂಡು ಮಾತನಾಡಬೇಕಾಗಿದೆ. ಅಥವಾ ನಾರಾಯಣ ಸ್ವಾಮಿ ಅವರು ಮಾತನಾಡಬೇಕಾಗಿದೆಯೋ, ಓಕೆ, ಇಲ್ಲಿ ಅವ್ರಿಗೆ ಗೊಂದಲ ಇದೆ, ದ್ವಂದ್ವ ಇದೆ. ನಾವು ಕೇಳ್ತಾ ಇದ್ದೇವೆ ಮಾನ್ಯ ಪ್ರತಿಪಕ್ಷದ ಸದಸ್ಯರಲ್ಲಿ, ಅದರ ಏನು ಪ್ರತಿಪಕ್ಷದ ನಾಯಕರಲ್ಲಿ, ಈ ಬಾರಿ ಆದರೂ ಅಸೆಂಬ್ಲಿ ಅಲ್ಲಿ ತಾವು ಕೇಂದ್ರದಿಂದ ತಂದಿರೋ ಹಣ ಯಾಕೆ ಬಳಕೆ ಆಗ್ತಿಲ್ಲ, ಅಥವಾ ಬಜೆಟಲ್ಲಿ ನೀವು ಘೋಷಣೆ ಮಾಡಿದ ಹಣ ಯಾಕೆ ಖರ್ಚು ಮಾಡ್ತಿಲ್ಲ, ಅಥವಾ ಯಾಕೆ ಸರಿ ತೂಗ್ಸಕ್ಕಾಗ್ತಿಲ್ಲ, ಸಾಲ ಎಷ್ಟು ಮಾಡಿದಿರಿ, ಯಾಕೆ ಮಾಡಿದಿರಿ, ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು, ಕೇಂದ್ರದಿಂದ ಕರ್ನಾಟಕಕ್ಕೆ ಎಷ್ಟು ಬಂತು, ಅದನ್ನ ಹೆಂಗೆ ಪೈಸೆ ಹೆಂಗೆ ಖರ್ಚು ಮಾಡಿ ಪ್ರಶ್ನೆ ಕೇಳಬೇಕಲ್ವಾ. ಅದಕ್ಕೆ ಸಭೆ ಸೇರಿದ್ರೆ ಇವತ್ತೇನಾದ್ರು ಸಂಜೆ 5 ಗಂಟೆಲಿ ಕರೆಕ್ಟ್, ಸಂತೋಷ. ನಾವು ಆಹ್ವಾನ ಮಾಡ್ತೇವೆ, ನಮ್ಮ ನಾಯಕರುಗಳು ಅವರ ಹೇಳುವ ಎಲ್ಲ ಪ್ರಶ್ನೆಗಳಿಗೂ ಸಮರ್ಥವಾಗಿ ಉತ್ತರ ಕೊಡೋದಕ್ಕೆ ಸಿದ್ಧರಿದ್ದಾರೆ. ನಾವು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಇದೇ ಮಾತನ್ನು ಹೇಳಿದ್ವಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಎಲ್ಲ ಇಲಾಖೆ ಸಚಿವರುಗಳು ಸಮರ್ಥರಿದ್ದಾರೆ. ನಮ್ಮ ಅಧಿಕಾರಿಗಳ ಮುಖಾಂತರ ನಾವು ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದೇವೆ. ನಿಮ್ಗೇನಾದ್ರು ಲೋಪ ಕಂಡು ಬಂದಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಕೇಳಿದ್ದೀವಿ. ಲೋಪ ಏನು ಇರಲಿಲ್ಲ, ಅದಕ್ಕಾಗಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿಲ್ಲ. ರೈಟ್ ಶಶಿಕಾಂತ್ ಅವರು, ನೀವು ಹೇಳಿ, ಒಂದು ಪಕ್ಷ ಯತ್ನಾಳ್ ಬಣಕ್ಕೆ ಜಯ ಆಯಿತು, ವಿಜಯೇಂದ್ರ ಅವರ ಸ್ಥಾನದಿಂದ ಕೆಳಗಿಳಿಬೇಕಾಯಿತು, ಲಾಭ ನಷ್ಟಗಳ ಬಗ್ಗೆ ಹೇಳಿ. ಆ ಸ್ಥಾನದಲ್ಲಿ ವಿಜಯೇಂದ್ರ ಇದ್ದರೆ ಏನು ಲಾಭ, ಇಳಿದ್ರೆ ಏನು ನಷ್ಟ? ಏನಿಲ್ಲ, ಯಡಿಯೂರಪ್ಪನವ್ರ ಸಪೋರ್ಟು ಕಳ್ಕೊಳ್ತಾರೆ, ಯಡಿಯೂರಪ್ಪನವರ ಹಿಂದ್ಗಡೆ ಇರ್ತಕ್ಕಂಥ ಒಂದು ಸಮುದಾಯದ ಸಪೋರ್ಟ್ ಕಳ್ಕೊಳ್ತಾರೆ, ಮತ್ತು ಇವ್ರಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಆಮೇಲೆ ಏನು ವಿರೋಧ ಒಂದು ಗುಂಪಾಗಿದೆಯಲ್ವಾ, ಅವರೇನು ಒಗ್ಗಟ್ಟಿನಿಂದ ಇದ್ದಾರಂತಿಲ್ಲ, ಅವ್ರದ್ದು ಒಂದೇ ಒಂದು ಅಜೆಂಡಾ, ಏನು ಇಳಿಸ್ಬೇಕು ಅನ್ನೋ ಅಜೆಂಡವೇ ಹೊರತಾಗಿ ಬೇರೆ ಇನ್ನೇನು ಇಲ್ಲ. ಅಲ್ಲ, ಸಮರ್ಥವಾಗಿ ಬಿಜೆಪಿನ ತಗೊಂಡು ಏನೇನು ಬಿಜೆಪಿಯನ್ನು ಉದ್ಧಾರ ಮಾಡುವಂತ ನಿಟ್ಟಿನಲ್ಲಿ ಅಲ್ಲ, ಅವ್ರಿಗೆ ಯಾರಿಗೂ ಪಕ್ಷದ ಬಗ್ಗೆ ಯಾವ ನಿಷ್ಠೆಯೂ ಇಲ್ಲ. ಅವ್ರಿಗೆ ಇರೋದು ಏನು ಅಂತಂದರೆ ತಮ್ಮ ಸ್ವಂತದ್ದು ಒಂದು, ಅಲ್ಲಿರ್ತಕ್ಕಂಥವ್ರು ನಮ್ಗೆ ಅವ್ರು ಇರಬಾರ್ದು ಅನ್ನೋದು ಅಷ್ಟೇ. ಸೊ ಇಂಥದ್ರಾಗೆ ಅಂದ್ರೇನು, ದ್ವೇಷಕ್ಕಾಗಿ ಯಾರು ಒಂದಾಗಿರ್ತಾರೋ ಅವರು ಪ್ರೀತಿಯನ್ನು ಮಾಡಲು ಸಾಧ್ಯವಿಲ್ಲ, ಕಟ್ಟಲು ಸಾಧ್ಯ ಇಲ್ಲ. ಒಡೆಯುವ ಜನ ಯಾರು ಕಟ್ಟುವುದಕ್ಕಾಗಿ ಒಂದಾಗ್ತಾರೋ, ನಮ್ಮ ಪಕ್ಷವನ್ನು ಕಟ್ಟಬೇಕು, ನನ್ನ ದೇಶವನ್ನು ಕಟ್ಟಬೇಕು, ನನ್ನ ರಾಜ್ಯವನ್ನು ಕಟ್ಟಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಒಂದಾಗ್ತಾರೋ ಅವರು ಏನನ್ನಾದರೂ ಮಾಡ್ಲಿಕ್ಕೆ ಸಾಧ್ಯ, ಜನರ ಸಿಂಪತಿಯನ್ನು ಗಿಟ್ಟಿಸ್ಲಿಕ್ಕೆ ಸಾಧ್ಯ. ಇವರು ಅನ್ಕೊಳ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಒಂದು ಪ್ರಶ್ನೆ ಏನಂತಂದರೆ, ಇವರೇನು ಲಿಂಗಾಯತರ ನಾಯಕರು ಇವತ್ತೇನೇನೋ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ವಿಜಯೇಂದ್ರ ಅವರು ಲಿಂಗಾಯತ ಸ್ವಾಮಿಗಳ ಸಭೆಯನ್ನು ಮಾಡ್ತಾವ್ರೆ, ಆ ಮಠಾಧೀಶರು, ಇವ್ರು ಇಲ್ಲಿ ನಾಯಕರು, ಅದು ಕೌಂಟರ್ ಅದು ಅಲ್ಲ, ಇದನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಇವ್ರಿಗೆ ಯಾರಿಗಾದ್ರೂ ಎದೆ ತಟ್ಕೊಂಡು ಹೇಳಿ ಒಬ್ಬರಾದ್ರೂ ಸಹಿತ ಲಿಂಗಾಯತದ ಶಬ್ದ ಬಳಸಲಿಕ್ಕೆ ಇವ್ರಿಗೆ ಯಾವ್ದಾದ್ರು ಅರ್ಹತೆ ಇದೆ ಅನ್ರಿ? ಇವತ್ತು ನೀವು ಅಲ್ಲಿ ಹಿಂದ್ಗಡೆ ಇದನ್ನ ಹಾಕಿದಾರ, ಬಸವಣ್ಣನ ಒಂದು ಚಿತ್ರ ಹಾಕಿದ್ರ, ಅದಕ್ಕೆ ಇವ್ರಿಗೆ ಏನಾದರೂ ಸಂಬಂಧ ಇದೆ ಅನ್ರಿ? ಯಾವ ತತ್ವದ ವಿರುದ್ಧ ಬಸವಣ್ಣ ಹೋರಾಡಿದ? ಇದೇ ಬ್ರಾಹ್ಮಣ್ಯದ ವಿರುದ್ಧ, ಇದೇ ಪುರೋಹಿತ ಶಾಹಿಯ ವಿರುದ್ಧ ಹೋರಾಡಿದಂಥವನು, ಶೋಷಣೆ ಮಾಡ್ತಕ್ಕಂಥ ಧರ್ಮದ ವಿರುದ್ಧ ಹೋರಾಡ್ತಕ್ಕಂಥವನು, ಅವನು ಯಾವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದನೋ ಅದನ್ನು ವಿರೋಧಿಸಿ ಅದಕ್ಕೆ ವಿರುದ್ಧವಾದಂಥ ಕೆಲಸವನ್ನು ಈ ಲಿಂಗಾಯತ ನಾಯಕರನ್ನವರು ಮಾಡ್ತಾ ಇದ್ದಾರಲ್ಲ, ಇವರಿಗೆ ಲಿಂಗಾಯತ ಅಂತ ಹೇಳಿಕೊಳ್ಳುವ ಯಾವ ಅರ್ಹತೆ ಇದೆ ಅನ್ನೋದು ನನಗೆ ಪ್ರಶ್ನೆ ಬರುತ್ತೆ. ಬಸವಣ್ಣ ಅನುಯಾಯಿಗಳು ಯಾವಾಗಲೂ ಏಕದೇವ ಉಪಾಸಕರು, ಇಷ್ಟಲಿಂಗ ಉಪವಾಸಕರು, ಆದರೆ ಇವರು ದಿನ ನೋಡಿದ್ರು ಸಹಿತ ಟೆಂಪಲ್ ರನ್ನು, ದಿನಕ್ಕೊಂದು ಟೆಂಪಲ್ಗೆ ಹೋಗ್ತಾರೆ. ಬಸವಣ್ಣ ಹೇಳ್ತಾರೆ, ಯಾರು ಅಲ್ಲ, ನಾವು ಹೆಸರು ಬಸವರಾಜ ಇರಲಿ, ಅದು ನಾನು ಹೇಳ್ತಾ ಇದ್ದೆ, ಬಸವಣ್ಣನ ತತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರೆಲ್ಲ ಇವರು ನಾಯಕರಾಗಿರ್ತಕ್ಕಂಥವ್ರು. ಇವರು ಮಾಡ್ತಕ್ಕಂಥದ್ದು ದ್ವೇಷ ರಾಜಕಾರಣ. ಬಸವಣ್ಣ ಹೇಳಿದ್ದಲ್ಲ, ಶತ್ರುವಿನ ಹೆಸರನ್ನ ಮಗನಿಗಿಡಿ,
ಮನೆಯ ಮಗನಿಗಿಡಿ ಅಂತ ಹೇಳ್ತಕ್ಕಂಥ ಇವ ನಮ್ಮವ ಈ ಮಾತು ಆದರೆ ಈಗ ಇರ್ತಕ್ಕಂಥವ್ರು ಇವ್ರು ಯಾರೂ ಸಹಿತ ಮೊದಲನೇದಾಗಿ ಲಿಂಗಾಯತ ಹೆಸರು ಹೇಳಲಿಕ್ಕೆ ನಾಲಾಯಕರು ಲಿಂಗಾಯತ ಸಮುದಾಯದವನ್ನ ಸೇರಿಸಿ ಅಲ್ಲಿರ್ತಕ್ಕಂಥದ್ರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ತಮ್ಮ ದ್ವೇಷ ರಾಜಕಾರಣವನ್ನು ಚಾಲ್ತಿಯಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊರತು ಬೇರೆ ಇನ್ನೇನು ಇಲ್ಲ. ರಾಜಕಾರಣಿಗಳ ಅಥವಾ ಈ ಜನಪ್ರತಿನಿಧಿಗಳ ಸಮುದಾಯದ ನಾಯಕರ ಈ ಗೊಂದಲದಲ್ಲಿ ಸಮುದಾಯಗಳು ಯಾರನ್ನು ಬೆಂಬಲಿಸಬೇಕು ಅಂತ ಗೊಂದಲಕ್ಕೆ ಹೋಗಲ್ವಾ? ಈ ಸಮುದಾಯ ಇಬ್ರು ಅದೇ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ. ಮೊದಲನೇ ಈ ಸಮುದಾಯದ ಸಮಸ್ಯೆಗಳು ಬೇರೆ ಇದಾವೆ, ಭಿನ್ನವಾಗಿದ್ದಾವೆ, ಆಯ್ತಾ? ಆದ್ರೆ ಅವರು ಅವರ ಕೊರತೆಗಳು ಏನಿದಾವೆ ಅವುಗಳಿಗೆ ಯಾರು ಮಿಡಿತಾರೆ ಅಂತ ನೀವು ಏನೇ ಹೇಳಿ ನನಗೆ ಹಲವಾರು ಭಿನ್ನಾಭಿಪ್ರಾಯಗಳ ಮಧ್ಯದಲ್ಲೂ ಸಹಿತ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯಕ್ಕೆ ಬೇಕಾದಷ್ಟು ಮಾಡಿದ್ದಾರೆ. ಅದು ಈ ಮಠ ಮಾನ್ಯಗಳಿಗಂತೂ ನಮ್ಮ ತೆರಿಗೆ ದುಡ್ಡನ್ನು ಕೊಟ್ಟು 100 ಕೋಟಿ 200 ಕೋಟಿ 50 ಕೋಟಿ ಕೊಟ್ಟು ಎಲ್ಲ ಮಠಗಳನ್ನು ತುಂಬಿಸಿದ್ರು. ನಮ್ಮ ದುಡ್ಡು ಯಾಕಂದ್ರೆ ನಮ್ಮ ತೆರಿಗೆ ದುಡ್ಡನ್ನು ತುಂಬಿಸಿದ್ರು. ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ಲಿಂಗಾಯತ ಮಠಗಳಿಗೆ ಬೇಕಾದಷ್ಟು ಅನುದಾನಗಳನ್ನ ದುಡ್ಡನ್ನ ಎತ್ತಿ ಕೊಟ್ಟರು, ಆಯ್ತಾ? ಆದ್ದರಿಂದ ಆ ಸಮುದಾಯದವರು ಅವರು ಬೆಂಬಲಕ್ಕೆ ಮೊದಲಿಂದ ನಿಂತಿದ್ದಾರೆ. ಇವರು ಒಂದಿಷ್ಟು ಜನ ಇವಾಗ ಬಾಯಿ ಬಡ್ಕೊಳ್ತಾ ಇದ್ದಾರೆ ಅದು ಇದು ಅಂತ ಹೇಳ್ಬಿಟ್ಟು. ಆದರೆ ಇವರಲ್ಲಿ ನಂಬಿಕೆಯನ್ನ ಉಳಿಸ್ಕೊಳ್ತಕ್ಕಂಥ ಯಾವ ನಾಯಕರಿದ್ದಾರೆ ಸಮುದಾಯದವರು ಪ್ರಶ್ನೆ ಮಾಡ್ತಾರೆ. ಈ ಯಾವುದೇ ಯತ್ನಾಳವರಿಗೆ ಏನು ಇಟ್ಕೊಂಡು ಇವತ್ತು ಸಹಿತ ಅವನು ಬಿಜಾಪುರಕ್ಕೆ ಸಂಬಂಧ ಒಂದು ಸೀಮಿತ ಒಂದು ಚೌಕಟ್ಟಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಯೇ ಹೊರತು ಇಡೀ ರಾಜ್ಯವನ್ನು ಪ್ರತಿನಿಧಿಸುವ ಇಡೀ ರಾಜ್ಯದ ಮಾಸ್ ಲೀಡರ್ ಅಂತಕ್ಕಂಥ ಯಾವುದೇ ಆದಂಥ ಒಂದು ಅರ್ಹತೆಯೂ ಇಲ್ಲ. ಆದ್ದರಿಂದ ಆಮೇಲೆ ಮಾತು ಎತ್ತಿದರೆ ಮುಸ್ಲಿಂ ದ್ವೇಷವನ್ನು ಕಾರ್ತಾ ಇರೋದ್ರಿಂದ ಜನರಿಗೆ ನೀವೇನೇ ಹೇಳಿ ಈ ರೀತಿಯಾದ ದ್ವೇಷ ರಾಜಕಾರಣವನ್ನು ನಮ್ಮ ಕರ್ನಾಟಕ ಜನ ಇಷ್ಟಪಡಲ್ಲ. ಇಲ್ಲಿವರೆಗೂ ಅದು ಉತ್ತರ ಭಾರತದಲ್ಲಿ ವರ್ಕೌಟ್ ಆಗ್ಬೋದೇನಪ್ಪ ದ್ವೇಷ ರಾಜಕಾರಣ ಮತಾಂಧತೆ, ಅದರ ಕರ್ನಾಟಕ ಜನ ಸ್ಥಿತಿ ಪ್ರಜ್ಞರಿದ್ದಾರೆ ಇಲ್ಲಿರ್ತಕ್ಕಂಥವ್ರು. ಬರೀ ಜಗಳಾಡೋದು ಬರೀ ಮತ್ತೊಬ್ಬರನ್ನ ದ್ವೇಷವನ್ನ ರಾಜಕಾರಣ ಮಾಡೋದನ್ನ ನಾವು ಒಪ್ಪೋದಿಲ್ಲ. ಆದ್ದರಿಂದ ಇವ್ರನ್ನ ಒಪ್ಪುತ್ತಾರೆ ಅನ್ನೋದು ಸಾಧ್ಯ ಇಲ್ಲ. ಇವರ ಉದ್ದೇಶ ಏನಾಗಿರ್ಬೇಕು ಅಂತಂದ್ರೆ ಕಾಂಗ್ರೆಸ್ ಹಠಾವ್ ಆಗಿರ್ಬೇಕು. ಕರೆಕ್ಟ್. ಆ ಕಾಂಗ್ರೆಸ್ ಹಠಾವ್ ಆಗೋದು ಬಿಟ್ಬಿಟ್ಟು ಏನಾಗಿದೆ ಅವ್ರದೇ ಅಧ್ಯಕ್ಷನ ತಮ್ಮದೇ ಅಧ್ಯಕ್ಷನ ಹಠಾವ್ ಅಂತ ಬಿಟ್ಟು ಬಾಯ್ ಬೆಡ್ಕೊಳ್ತಾ ಇದ್ದಾರೆ. ಅದೇ ಕಾಂಗ್ರೆಸ್ ಏನು ಇಲ್ಲ, ಈಗ 2 ವರ್ಷದಲ್ಲಿ ಹಲವಾರು ತಪ್ಪುಗಳನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತವರೆಗೂ ಸಹಿತ ಇವ್ರು ಏನೇ ಕೂಗಾಡಿದ್ರು ಸಹಿತ ನಿನ್ನೆ ಮೊನ್ನೆ ಕಾಂಗ್ರೆಸ್ ವಿರುದ್ಧನೇ ಇವರಲ್ಲಿ ಬಾಯ್ ಬೆಡ್ಕೊಳ್ತಾ ಇದ್ರು. ನಮ್ಮ ಕುಮಾರ್ ಏನಪ್ಪ ಸಂಸ್ಕೃತಿ ಇಲಾಖೆಯಲ್ಲಿ ಅನುದಾನ ಕೊಟ್ಟಿಲ್ಲ ಕಲಾವಿದರಿಗೆ ಅಂತ ಹೇಳ್ಬಿಟ್ಟು ಇವರೇನೆ ಅವರ ಮಂತ್ರಿಯನ್ನೇ ಹಿಡಿದ್ಬಿಟ್ಟು ಬೈತಾ ಇದ್ರು ನಿನ್ನೆ ಮಂತ್ರಿ ಸಮಾವೇಶದಲ್ಲಿ. ಅದಾಗಬೇಕು. ಆದರೆ ನನಗೆ ಬೇಕಾಗಿರೋದು ಒಬ್ಬ ಕಲಾವಿದರಿಗೆ ಬೇಕಾದಂಥ ಒಂದು ಗೌರವ ಅನುದಾನವನ್ನು ಕೊಡ್ತಾ ಇಲ್ಲ ನೋಡಿ. ಇಲ್ಲಿ ದೊಡ್ಡದಾಗಿ ಇರ್ತಕ್ಕಂಥ ನಿಮ್ಗೆ ಇದು ಗೊತ್ತಿಲ್ಲನಾ 23ನೇ ತಾರೀಕು ಹಂಪಿ ಉತ್ಸವ 28ಕ್ಕೆ ಕನಕಗಿರಿ ಉತ್ಸವ ಬರೋದು, ಅದು ಏಪ್ರಿಲ್ ಅಲ್ಲಿ. ನೆನಪಿಟ್ಕೊಳ್ಳಿ, ಈ ಉತ್ಸವಕ್ಕೆ ಕೋಟಿಗಳು ಖರ್ಚು ಮಾಡ್ತಾ ಇದ್ದಾರೆ ಏಪ್ರಿಲ್ ಅಲ್ಲಿ, ಆಯ್ತಾ? ಆದ್ರೆ ಇಲ್ಲಿರ್ತಕ್ಕಂಥ ಅಕಾಡೆಮಿಗಳಿಗೆ ದುಡ್ಡು ಕೊಡ್ತಾ ಇಲ್ಲ, ರಂಗಾಯಣಗಳಿಗೆ ದುಡ್ಡು ಕೊಡ್ತಾ ಇಲ್ಲ, ಇಡೀ ಸಾಂಸ್ಕೃತಿಕ ಲೋಕವನ್ನೇ ಅಧಪತನಕ್ಕೆ ತಳ್ಳಿದ್ದಾರೆ. ಇವುಗಳನ್ನ ಪ್ರಶ್ನೆ ಮಾಡುವ ಎಲ್ಲ ಸಾಧ್ಯತೆಗಳು ಸಹಿತ ಬಿಜೆಪಿ ನಾಯಕರಿಗಿತ್ತು. ನೀವು ಇಡೀ ರಾಜ್ಯದ ಸಾಂಸ್ಕೃತಿಕ ಲೋಕವನ್ನು ಹಾಳು ಮಾಡ್ತೀವಿ ಅಂತ ಹೇಳಬಹುದಾಗಿತ್ತು, ಆದ್ರೆ ಮಾಡಲಿಲ್ಲ. ಆಯ್ತಾ? ಗ್ಯಾರಂಟಿಗಳ ಏನು ಮಾಡಿದ್ರು, ಗ್ಯಾರಂಟಿಗಳನ್ನಲ್ಲೇ ಇವರಿಗೆ ದ್ವಂದ್ವ ಉಳ್ಕೊಂಡ್ಬಿಡ್ತು. ಕೆಲವು ಜನ ಹೇಳಿದ್ರು ಗ್ಯಾರಂಟಿ ಕೊಟ್ಬಿಟ್ರೆ ಇಡೀ ದೇಶ ದಿವಾಳಿ ಆಗುತ್ತೆ ಅಂತ ಪ್ರಧಾನಿಗಳು ಹೇಳಿದ್ರು. ಆದ್ರೆ ಎಲ್ಲಾ ರಾಜ್ಯದಲ್ಲೂ ಅವರು ಇವ್ರಕ್ಕಿಂತನೂ ಪೈಪೋಟಿಗೆ ಬಿದ್ದು ಗ್ಯಾರಂಟಿಯನ್ನ ಅಂದ್ರು. ದೆಹಲಿ ಜನತೆ ಗೊತ್ತಾಯ್ತು ಈಗ ಸುಳ್ಳು ಹೇಳಿದ್ದಾರೆ ಅವರು. 500 ರೂಪಾಯಿ ಸಿಲಿಂಡರ್ ಕೊಡ್ತಾರೆ ಅಂತಂದ್ರು ಸುಳ್ಳು ಹೇಳಿದ್ದಾರೆ ಅಂತ ಮೊದಲೇ. ಕಾಂಗ್ರೆಸ್ ಅಲ್ಲಿ ಆಡಳಿತ ಸರ್ಕಾರ ಇದೆ, ಅದಕ್ಕೆ ಕಚ್ಚಾಡ್ತಾರೆ. ಈಗೇನೋ ಸಂಪುಟ ಪುನರಚನೆ ಅಂತಾರೆ, CM ಗಾದಿ ಅಂತಾರೆ, KPCC ಅಧ್ಯಕ್ಷ ಸ್ಥಾನ ಅಂತಾರೆ. ಬಿಡ ಅಧಿಕಾರ ಇದೆ ಏನೋ ಮಾಡ್ಕೋತಾರೆ ಅಂತ ಜನ ಅನ್ಕೋಬಹುದು. ಈ ವಿರೋಧ ಪಕ್ಷದಲ್ಲಿ ಹಿಂಗಾದ್ರೆ ಜನ ಏನು ಅನ್ಕೋತಾರೆ ಪುಟ್ಟಣ್ಣವ್ರೆ? ಮೇಡಮ್ ಏನಿಲ್ಲ, ವಿರೋಧ ಪಕ್ಷದಲ್ಲಿ ಆಗಲೇ ಸತ್ತೋಗಿದೆ ವಿರೋಧ ಪಕ್ಷ. ನಾನು ಕಾಂಗ್ರೆಸ್ಸಲ್ಲೂ ಇವ್ರು ಅನ್ಕೊಬೋದು ನಾನು 2000 ರೂಪಾಯಿ ಕೊಡ್ತಾ ಇದ್ದೀನಿ ಅಂತ. 2000 ರೂಪಾಯಿಂದ ಏನೇನು ಸಾಕಾಗಲ್ಲ ರೀ. ಒಂದು ಹೆಣ್ಣು ಸಂಸಾರ ಮಾಡೋಕ್ಕಾಗುತ್ತೆ 2000 ರೂಪಾಯಿ. ಇವತ್ತಿನ ದಿನ ಬೆಲೆಗಳು ಗಗನಕ್ಕೆ ಹೋಗಿದೆ. 29 ರೂಪಾಯಿ 50 ರೂಪಾಯಿ ಒಳ್ಳೆ ಅಕ್ಕಿ ತಿನ್ಬೇಕು ಅಂದ್ರೆ 70 ರೂಪಾಯಿ. ಹೇಳ್ತೀನಿ ಆಮೇಲೆ ಮಾತಾಡಿ. ಆಗಲ್ಲ ಸರ್, ಇಲ್ಲ ಸರ್ ಕೇಳಿ, ನಾನು ಹೇಳ್ತೀನಿ 2000 ರೂಪಾಯಿನಲ್ಲಿ ಆಗಲ್ಲ.
ಬೇಡ 2,000 ರೂಪಾಯಿ ಕೊಡಬೇಡಿ. ಅವ್ರು ಬದುಕೋದಕ್ಕೆ ಒಳ್ಳೆ ಆಹಾರ ಪದಾರ್ಥಗಳು ಸಿಗೋವಂಥದಕ್ಕೆ ಕಮ್ಮಿ ಮಾಡಿ ಬೆಲೆಗಳನ್ನ. ಅದು ಮಾಡಿದೆ ನಾನು 2,000 ರೂಪಾಯಿ ಕೊಡ್ತೀನಿ, ಬಸ್ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಬೇರೆ ಇನ್ನೆಲ್ಲೋ ಜಾಸ್ತಿ ಮಾಡೋದು ಇದು ಬೇಡ. ಕೊಟ್ಬಿಟ್ರೆ ಬೇಳೆ ಕಾಳು ಎಣ್ಣೆ 2,000 ರೂಪಾಯಿಗೆ ಉಚಿತ ಯೋಜನೆಗಳ ಜನಕರೇ ಇವರು. ಅಲ್ಲಲ್ಲ ಸರ್, ತುಂಬಾ ಅಭಿಪ್ರಾಯ ಇದೆ ಸರ್. ಸಾಲ ಮಾಡಿ ಅಲ್ಲ, ಸರ್ಪ್ಲಸ್ ಬಜೆಟ್ ಅಲ್ಲಿ ಶುರು ಮಾಡಿದವ್ರೆ ಇವರು, ಆರಂಭ ಮಾಡಿದವರು. ನಿಮ್ಮದೇ ಅಸ್ತ್ರವನ್ನ ಬಿಜೆಪಿ ಅವರು ನಿಮಗೆ ಇಲ್ಲ, ನಮ್ಮನೆ ಅಸ್ತ್ರನ ಕದ್ದಿದ್ದೆ ಕಾಂಗ್ರೆಸ್ ಅವರು, ಆಮೇಲೆ ಮತ್ತೆ ಬಿಜೆಪಿ ಅವರು ಅದನ್ನೇ ಮಾಡಿದ್ರು. ಬಟ್ ಡೆಲ್ಲಿನಲ್ಲಿ ಜನ ಇವತ್ತು ಸರ್ ಹೇಳ್ಬಿಡ್ತೀನಿ ಕೇಳಿ, ಡೆಲ್ಲಿನಲ್ಲಿ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಕರೆಂಟ್ 200 ಯೂನಿಟ್ ಫ್ರೀ ಕೊಟ್ಟಿದ್ದಾರೆ. ಡೆಲ್ಲಿ ಜನತೆಗೆ ಇವತ್ತಿನ ದಿನ ಇನ್ನು ಮುಂದಕ್ಕಿಲ್ಲ. ಡೆಲ್ಲಿ ನಮ್ಮ ಸರ್ಕಾರ ಇದ್ದಾಗ ವರ್ಷದಲ್ಲಿ 50,000 ರಿಂದ 70,000 ರೂಪಾಯಿ ದುಡ್ಡು ಮಿಕ್ಕ ಅಂತ ಕೆಲಸ ಮಾಡಿದ್ರು ಸರ್. ಆ ಕೆಲಸ ಇವತ್ತೇನಾಗಿದೆ, ನಾವು ಸಂಬಳ 1 ಲಕ್ಷ ರೂಪಾಯಿ ಸಂಬಳ ತೊಗೊಂಡೋದ್ರು ಕೂಡ ಇವತ್ತಿನ ದಿನ ಒಂದು ತಿಂಗಳಲ್ಲಿ ಖಾಲಿ ಆಗ್ಬಿಡುತ್ತೆ. ಇರೋದಿಲ್ಲ ಅಲ್ಲ ಸರ್, 1 ಲಕ್ಷ ಸಂಬಳ ಬರೋ ಅಂತವನ್ಗೂ ಇವತ್ತಿನ ದಿನದಲ್ಲಿ 1 ತಿಂಗಳೊಳಗೆ ಖಾಲಿ ಆಗೋಗತ್ತೆ. ಅಲ್ಲಿ ಮಿಕ್ತಾ ಇತ್ತು, ಅಲ್ಲಿನ ಜನಕ್ಕೆ ಅಲ್ಲಿನ ಇದಕ್ಕೆ ಮಿಕ್ತಾ ಇತ್ತು. ಕರ್ನಾಟಕಕ್ಕೂ ಡೆಲ್ಲಿಗೂ ನಾವು ಹೋಲಿಕೆ ಮಾಡ್ಕೊಳಕ್ಕಾಗಲ್ಲ. ಅದನ್ನ ನಾವು ಹೇಳ್ತಾ ಇರೋದು ಸರ್. ದೆಹಲಿ ಅನ್ನೋದು ನಮ್ಮ ಬೆಂಗಳೂರು ಅಷ್ಟು ಇರುವಂತ ರಾಜ್ಯ, ಆದ್ರಿಂದ ಅಲ್ಲಿ ಉಚಿತಗಳನ್ನು ಸಹಿತ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯತೆಗಳಿದ್ದಾವೆ. ಇಲ್ಲಿ ಸ್ವಲ್ಪ ಕಷ್ಟ ಇದೆ. ಆದ್ದರಿಂದ ಇವರು ಗ್ಯಾರಂಟಿ ಕೊಡಬೇಕಂತ ಸಂದರ್ಭದಲ್ಲಿ ನಮ್ಮ ಯೋಗ್ಯತೆಗಳನ್ನು ನೋಡ್ಬಿಟ್ಟು ಕೊಡಬೇಕಾಗಿತ್ತು. ಕೊಟ್ಟಿಲ್ಲ ಆದ್ರೂ ಚಿಂತೆ ಇಲ್ಲ, ಆಮೇಲೆ ತಿದ್ಕೋಬೇಕಾಗಿತ್ತು. ಹೆಂಗೆ ನಮ್ಮ ಮೋದಿ ಸಾಹೇಬರು ಅರೆ ಗ್ಯಾಸ್ದು ಎಲ್ಲರೂ ಬಿಟ್ಕೊಡಿ ಅಂದ್ರು. ಮೊದಲು ಕೊಡ್ತೀನಿ ಅಂದ್ರು, ಆಮೇಲೆ ಬಿಟ್ಕೊಡಿ ಅಂದ್ರು. ಇವರು ಸಹಿತ ಇವಾಗ ಶುರು ಮಾಡಿದ್ದಾರೆ ಬಿಟ್ಕೊಡಿ. ನಿನ್ನೆ ಒಂದು 2 ಮಂತ್ರಿಗಳು ಹೇಳಿದ್ದಾರೆ, ಏನಂತಾರೆ APLದವರೆಲ್ಲ ಬಿಟ್ಕೊಡಿ ಅಂತ ಹೇಳಿದ್ದಾರೆ. ಆ ಥರ ಏನೋ ಒಂದು ಗಿಮಿಕ್ ಮಾಡಿಬಿಟ್ಟು ಒಟ್ಟಿನ ಮೇಲೆ ಯಾರ್ಯಾರಿಗೆ ಏನೇನು ತಲುಪಿಸಬೇಕಾಗಿತ್ತು ತಲುಪಿಸಿಲ್ಲ. ಆದ್ದರಿಂದ ಈಗ ಬಿಜೆಪಿಯವರು ವಿರೋಧಿಸುವಂತ ಯಾವುದೇ ಒಂದು ಸಾಮರ್ಥ್ಯವನ್ನು ಹೊಂದಿಲ್ಲ. ಆದ್ದರಿಂದ ಕಾಂಗ್ರೆಸ್ ಒಳಗಡೆಗೆ ವಿರೋಧಿಗಳು ಹುಟ್ಟುಕೊಳ್ತಾ ಇದ್ದಾರೆ. ಇಲ್ಲಿ ವಿರೋಧ ಪಕ್ಷಗಳು ಅಲ್ಲೇ ಇದ್ದಾವೆ, ಅವರವರೇ ಅಲ್ಲಿ 1-2 ಬಣಗಳಾಗಿದ್ದಾವೆ. ಇಡೀ ಕಾಂಗ್ರೆಸ್ ಸಹಿತ 2 ಬಣದಲ್ಲಿ ಡಿವೈಡ್ ಆಗಿದೆ ಇವಾಗ. ಅಲ್ಲಿ ಬರ್ತೀನಿ ಸರ್, ನೀವು ಹೇಳಬೇಕು ಬಿ ಜೆ ಪಿಲಿರುವಂಥ ಆಂತರಿಕ ಕಲಹದಿಂದ ಆ ಕಲಹಕ್ಕೆ ಕಮೆಂಟ್ ಮಾಡೋಕ್ಕಿಂತ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮಲ್ಲಿರುವಂಥ ಆಂತರಿಕ ಸಮಸ್ಯೆಗಳನ್ನು ಸರಿಪಡಿಸ್ಕೋಬೇಕು. ಆ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ಅಲ್ಲಿ ಸಂಪುಟ ಪುನರಚನೆ ಅಂದಾಗ ಆಗುವಂಥ ಚರ್ಚೆಗಳು, KPCC ಅಧ್ಯಕ್ಷ ಸ್ಥಾನ ಅಂದಾಗ ಆಗುವಂಥ ಚರ್ಚೆಗಳು, CM ಗಾದಿ ಕುರಿತಂತೆ ಆಗ್ತಿರುವಂಥ ಚರ್ಚೆಗಳು, ಅಫ್ಕೋರ್ಸ್ ನೀವೆಲ್ಲೋ ಹಾದಿರಂಪ ಬೀದಿರಂಪ ಮಾಡಿಲ್ಲ ಅಂದರೂ ಆಂತರಿಕವಾಗಿ ಒಂದಷ್ಟು ಶೀತಲ ಸಮರ ಕಾಣುತ್ತೆ. ಹ್ಯಾಕ್ ಕರೆಕ್ಷನ್ ಮಾಡ್ಕೋತೀರಿ ನೋಡಿ? ಆಂತರಿಕ ಬೇಗುದಿ, ಶೀತಲ ಸಮರ ಅನ್ಬೇಡಿ, ಅದಕ್ಕೆ ಸಂಬಂಧ ಬೇಗುದಿ. ಯಾಕೆ ಅಂತಂದರೆ ನಾನೀಗ 5 ಬಾರಿ ಗೆದ್ದಿದ್ದೇನೆ, 4 ಬಾರಿ ಗೆದ್ದಿದ್ದೇನೆ, 6 ಬಾರಿ ಗೆದ್ದಿದ್ದೇನೆ. ನನಗೆ ಏನೋ ಒಂದು ಅಷ್ಟು ಅವಕಾಶಗಳು ಸಿಗಬೇಕಾಯಿತು. ನನ್ನ ತಾಲೂಕಿಗೆ, ನಾನು ಗೆದ್ದ ಕ್ಷೇತ್ರಕ್ಕೆ ನನಗೆ ಆದಂಥ ಒಂದಷ್ಟು ಕೊಡುಗೆಗಳು ಕೊಡೋದಕ್ಕೆ ಬಹಳ ಕನಸು ಕಟ್ಕೊಂಡು ಅವತ್ತಿನಿಂದ ನಾನು ರಾಜಕಾರಣ ಮಾಡಿದ್ದೀನಿ. ಯಾವುದೇ ರಾಜಕಾರಣಿಗಳು ನಮ್ಮಲ್ಲಿರಲಿ, ಇವರಲ್ಲಿರಲಿ, ಅವರಲ್ಲಿರಲಿ ಯಾರೂ ಸನ್ಯಾಸಿಗಳಲ್ಲ. ಯಾರು ರಾಜಕಾರಣಕ್ಕೆ ಬಂದಿರೋದೇ ಅಧಿಕಾರಕ್ಕೆ ಬರಬೇಕು ಅಂತ, ಯಾರಾದರೂ ಆಗಿರಲಿ, ಅದು ಅಧಿಕಾರದ ಹತ್ತಿರದಲ್ಲೇ ಇರಬೇಕು ಅಂತ ಯಾವಾಗಲೂ ಒದ್ದಾಡ್ತಿರುವಂಥದ್ದು ರಾಜಕಾರಣ. ನಾನು ಇಲ್ಲಿ ತತ್ವಜ್ಞಾನಿ ಥರ ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇರಬಹುದು, ನಮ್ಮಲ್ಲೂ ಕೂಡ ಆತಂಕ ಇದ್ದೇ ಇದೆ. ಸಮಯ ಮುಂದೆ ಹೋಗ್ತಾ ಇದೆ, ನನಗೆ ಅವಕಾಶ ಸಿಕ್ಕಿಲ್ಲ, ನಿಗಮ ಮಂಡಳಿ ಬೇಕು, ಮಂತ್ರಿ ಸ್ಥಾನ ಬೇಕು, ಮತ್ತೊಂದು ಬೇಕು. ಅಧ್ಯಕ್ಷ ಸ್ಥಾನವನ್ನು ಕೇಳೋದಕ್ಕೂ ಅರ್ಹತೆ ಇರೋರು 100 ಜನ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ. ಮತ್ತೊಂದೇನು ಅಂತಂದರೆ, ಪರಮೇಶ್ವರ್ ಸಾಹೇಬ್ರನ್ನ 2 ಅವಧಿಗೆ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಕಾಂಗ್ರೆಸ್ ಪಕ್ಷದ ನಾಯಕರು, ನಮ್ಮ ಹೈಕಮಾಂಡು ಆ ಥರ ತೀರ್ಮಾನ ತೆಗೆದುಕೊಂಡು ಮುಂದುವರಿತಾರೆ. ಅಂದರೆ ನಮ್ಮ ಪಕ್ಷದ ತೀರ್ಮಾನ ಅದು. ನಮ್ಮ ಪಕ್ಷವನ್ನು ಮತ್ತೆ ಈಗ ಬರ್ತಿರುವಂಥ BBMP ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಸಮರ್ಥವಾಗಿ ಆ ಚುನಾವಣೆಯನ್ನು ಎದುರಿಸಬಲ್ಲ ನಾಯಕರ ಪಡೆಯಬೇಕಾಗುತ್ತೆ. ಹಾಗಾಗಿ ಅದನ್ನು ಮುಂದುವರಿಸುವ ಸಾಧ್ಯತೆಗಳು ಇರಬಹುದು. ಅಥವಾ ಹೊಸ ನಾಯಕರುಗಳನ್ನು ತೋರಿಸಿ ಕೂಡ ಪಕ್ಷವನ್ನು ಸಬಲವಾಗಿ ಕಟ್ಟಿ ಈ ಚುನಾವಣೆಗಳನ್ನು ಎದುರಿಸ್ತೀವಿ ಅಂತ ಕೆಲವು ನಾಯಕರಿಗೆ ಹೇಳ್ತಾ ಇರೋದ್ರಿಂದ ಹೈಕಮಾಂಡು ಯಾರು ನಿಜವಾಗ್ಲೂ ಸಬಲರಿದ್ದಾರೆ ಅದನ್ನು ತೀರ್ಮಾನ ತೆಗೆದುಕೊಳ್ಳುತ್ತೆ. ಆ ಕೆಲಸ ಅವ್ರಿಗೆ ಜವಾಬ್ದಾರಿ ಕೊಡುತ್ತೆ. ನಾನು BJP ಅವ್ರ ಬಗ್ಗೆ ಇವತ್ತು ಒಂದು ಶಬ್ದನೂ ಮಾತನಾಡಿಲ್ಲ. ಅವರ ಮನೆ ವಿಚಾರ ಅವ್ರು ಏನಾರು ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಆದರೆ ಕರ್ನಾಟಕಕ್ಕೆ ಆಗ್ತಿರೋ ಮೋಸದ ಬಗ್ಗೆ ಇವ್ರು ಯಾರು ಮಾತನಾಡ್ತಿಲ್ಲ. ವಿಷಯಾಂತರ ಮಾಡಿ ಕರ್ನಾಟಕ ಜನರ ಮನಸ್ಸನ್ನ ಕೇಂದ್ರದ ಬಜೆಟ್ ಇಂದ ಕರ್ನಾಟಕಕ್ಕೆ ಏನು ಬರಲಿಲ್ವಲ್ಲ ಅನ್ನೋದ್ರ ಬಗ್ಗೆ ಕಿಂಚಿತ್ತು ಒಂದೇ ಒಂದು ಶಬ್ದ
ಸೋಮಣ್ಣ ಅವರು ಒಂದು 30 ದಿನಗಳಿಂದ ಏನು ಪ್ರಚಾರ ತೆಗೆದುಕೊಂಡಿದ್ದು ಆ ರೈಲ್ ಮಾಡ್ತೀನಿ, ಈ ರೈಲ್ ಮಾಡ್ತೀನಿ, ಅಲ್ಲಿಗೆ ಬಿಡ್ತೀನಿ, ಇಲ್ಲಿಗೆ ಬಿಡ್ತೀನಿ, ರೈಲ್ ಬಿಟ್ಕೊಂಡೇ ಬಂದ್ಬಿಟ್ರು. ಬಜೆಟ್ ಅಲ್ಲಿ ನೋಡ್ತೀನಿ ಸೋಮಣ್ಣ ಅವ್ರದ್ದೇ ನೋಡಿದೆ ನಾನು. ಏನಾದ್ರು ಕರ್ನಾಟಕಕ್ಕೆ ಕೊಡ್ಸವ್ರ ಸೋಮಣ್ಣ ಅವರು ಅಂತ ಏನೇನಿಲ್ಲ. ಆಮೇಲೆ ವಾರಕ್ಕೊಂದ್ಸಾರಿ ಬಂದು ಇಲ್ಲಿ ಬೆಂಕಿ ಹಚ್ಚೋಯ್ತಾರಲ್ಲ ಪ್ರಹ್ಲಾದ್ ಜೋಶಿ ಅವರು, ಅವ್ರ ಇಲಾಖೆಯಿಂದ ಏನಾರು ಕೊಟ್ಟವ್ರ ಅಂತ ಅದನ್ನು ಹಿಡ್ಕೊಂಡು ನೋಡಿದೆ. ಏನೇನಿಲ್ಲ ಮೇಡಮ್. ಅಯ್ಯೋ ಬೆಸ್ಟ್ ಬಿದ್ದೆ ಮೇಡಮ್. ಇದನ್ನ ನೋಡಿ ನಾನು ಬಜೆಟ್ ಬುಕ್ ಒಂದೆರಡು ಪ್ರಶ್ನೆ ಇದೆ, ನಾನು ಕ್ಲಾರಿಫೈ ತಗೊಂಡ್ಬಿಡ್ತೀನಿ. ಶಶಿಕಾಂತ್ ಸರ್, ಈಗ ವಿಜೇಂದ್ರ ಅವರನ್ನ ಪ್ರಶ್ನೆ ಮಾಡಿದ್ರು ಹೈಕಮಾಂಡ್ ಪ್ರಶ್ನೆ ಮಾಡದಂಗೆ ಅಂತ. ಯಾಕೆ ಅಂದ್ರೆ ಹೈಕಮಾಂಡ್ ನಿರ್ಧಾರ ವಿಜೇಂದ್ರ, ಇದ್ರ ಬಗ್ಗೆ ಏನು ಹೇಳ್ತಾರೆ ಮೇಡಮ್? ಒಂದೇ ನಿಮಿಷ ಅಣ್ಣ, ಒಂದು ಬೇಜಾರು ಮಾಡ್ಕೊಬಾರ್ದು. ಆಗಲೇ ನಮ್ಮ ಒಂದು ಇಲಾಖೆ ಸಚಿವರ ಬಗ್ಗೆ ಕುಮಾರ್ ಅವರೇ ಮಾತನಾಡ್ತಿದ್ರು ಅಂತ ಹೇಳಿದ್ರು. ನೋಡಿ, ಆ ಕೆಲಸವನ್ನು ಕೂಡ ನಾನು ಮಾಡಬಾರ್ದು. ನೋಡಿ, ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದಿದೆ. ಏನಾದ್ರು ಲೋಪ ಆಗಿದೆ ಅಂದರೆ ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ ನಮ್ಮ ಪಕ್ಷದಲ್ಲಿ. ನೋಡಿ, ಅವಕಾಶ ಇದೆ. ಬಿಜೆಪಿಯಲ್ಲಿ ವಿರೋಧ ಪಕ್ಷವಾಗಿ ಇದ್ಕೊಂಡು ಕೂಡ ಇಂಥದ್ದೊಂದು ಆಗಿದೆ ರೀ, ಮಾತಾಡಬೇಕು ನಾವು ಅಂತ ಒಬ್ರು ಮಾತಾಡಲಿಲ್ಲ ಅನ್ನೋ ಪಾತ್ರನ ಹೇಳಿದ್ದಾರೆ. ಹಾಗಾಗಿ ನಾನು ಅದನ್ನೇ ಆಗ್ಲಿಂದ ಹೇಳ್ತಾ ಇರೋದು, ಬಿಜೆಪಿ ಪ್ರತಿಪಕ್ಷವಾಗಿ ಸೋತಿದೆ ಕರ್ನಾಟಕದಲ್ಲಿ. ರೈಟ್ ಸರ್, ಹೇಳಿ. ವಿಜೇಂದ್ರ ಪ್ರಶ್ನೆ ಮಾಡಿದ್ರೆ ಹೈಕಮಾಂಡ್ ಪ್ರಶ್ನೆ ಮಾಡಿದ್ರೆ ಮೊದಲನೇದಾಗಿ ವಿಜೇಂದ್ರ ಬಣದವರು ಆ ರೀತಿಯಾದಂಥ ಮಾತುಗಳು ಮಾಡ್ತಾರೆ. ವಿರೋಧ ಬಣಗಳಲ್ಲ, ಆಯ್ತಾ? ಮೊದಲನೇದಾಗಿ ಈಗಾಗಲೇ BJP ಅವ್ರು ನನಗೆ ನೋಟಿಸ್ ಕೊಟ್ಟಾರೆ, ಡೋಂಟ್ ಕೇರ್ ಅಂದವ್ರು ಯಾರು? ಪಕ್ಷ ಅನ್ನೋದು ನನಗೆ ಯಾವುದು ತೃಣಕ್ಕೆ ಸಮಾನ ಅನ್ನೋ ರೀತಿಯಲ್ಲಿ ನಡ್ಕೊಂಡವ್ರು ಯಾರು? ಅಂಥದ್ರಲ್ಲಿ ಈ ಮಾತಿಗೆ ಏನು ಬೆಲೆ ಇದೆ ಅವರಲ್ಲಿ? ಆಯಿತು, ಸಹಜವಾಗಿ ನೀವು ಹೇಳುವಂಥ ಇನ್ನೊಂದು ಹೈಕಮಾಂಡ್ಗೆ ಮಣಿಲೇಬೇಕಾದಂಥ ಸ್ಥಿತಿ ಬಂತು ಬಿಜೆಪಿಗೆ. ಆಂತರಿಕ ಚುನಾವಣೆ ಆಯಿತು ಅಂತ ಇಟ್ಕೊಳ್ಳೋಣ. ಒಂದಷ್ಟು ಜನ ಫಾರು ಎಗೇನ್ಸ್ಟ್ ತಟಸ್ಥ ಹಿಂಗಿರೋದ್ರಿಂದಾಗಿ ವಿಜೇಂದ್ರ ಅವ್ರಿಗೆ ಗೆಲುವ ಸೋಲ ಸದ್ಯದ ಲೆಕ್ಕಾಚಾರ. ನಾನು ಹೇಳ್ತಾ ಇರೋದು, ವಿಜೇಂದ್ರಗೆ ಗೆಲುವಾದರೆ ಇವ್ರದ್ದು ಭಿನ್ನಮತೀಯತೆ ನಡೀತಾನೆ ಇರುತ್ತೆ. ಗೆಲುವಾದ್ರೂ ನಡೀತಾ ಇರುತ್ತೆ. ಹೌದು, ಚುನಾವಣೆ ಆದ್ರೂ ಸಹಿತ ಇವ್ರು ಯಾರು ಸುಮ್ಮನೆ ಇರೋರಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಇರೋ ಒಂದ್ ನಿಮಿಷ, ಅವರು ನಾನು ಇವರನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರು ಏನೇ ಆದ್ರೂ ಸಹಿತ ಹೇಳ್ತಾರೆ. ಇರೋ ಒಂದ್ ನಿಮಿಷ, ಮತ್ತೆ ಏನ್ ಹೇಳ್ತಾರೆ ಅಂತಂದ್ರೆ, ಅವರವರೇ ಇದನ್ನ ಚುನಾವಣೆಯನ್ನ ತಮಗೆ ಬೇಕಾದಾಗ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ನೀವು ಏನೇ ಮಾಡಿದ್ರು ಸಹಿತ ಈ ಭಿನ್ನಮತೀಯರ ಒಂದು ಬಣ ಏನಿದೆ ಅಲ್ವಾ, ಇದು ಅವರನ್ನ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದಿಲ್ಲ. ಆಯ್ತು, ಸರಿ. ಅಲ್ಲ, ಈಗ ವಿಜೇಂದ್ರ ಅಂದಾಗ ಅವ್ರು ಬೇಡ ಅನ್ನೋದಾದ್ರೆ ಇಲ್ಲಿ ಸಮರ್ಥವಾಗಿ ರಾಜ್ಯ ಬಿಜೆಪಿಯನ್ನ ಮುನ್ನಡೆಸ್ಕೊಂಡು ಹೋಗ್ತೇವೆ, ಅದಕ್ಕೆ ಇವರು ಆ ಥರನಾದ್ರೂ ಒಂದು ಸೂಚನೆ ಕೊಡಬೇಕಲ್ಲ ಯತ್ನಾಳ್ ಬಣ. ಏನ್ ಮಾಡ್ತಾರೆ ಹೇಳ್ತೀನಿ ಕೇಳಿ. ಇಬ್ಬರ ಮಧ್ಯದಲ್ಲಿ ಒಂದು ತಟಸ್ಥವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಅಧ್ಯಕ್ಷಗಿರಿಗೆ ಆಯ್ಕೆ ಮಾಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಇವಾಗ. ಇವರು ಅವರು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಯಡಿಯೂರಪ್ಪನವ್ರು ಇಳಿಬೇಕಂತ ಸಂದರ್ಭದಲ್ಲಿ ಯಡಿಯೂರಪ್ಪರನ್ನ ಕೇಳ್ತಾರೆ ಯಾರು CM ಮಾಡಬೇಕು ಅಂತ. ಅವಾಗ ಬೊಮ್ಮಾಯಿ ಹಿಡ್ಕೊಂಡ್ ಬರ್ತಾರೆ, ಯಾಕೆ ಬೊಮ್ಮಾಯಿ ನಾನು ಹೇಳಿ ಮಾತು ಕೇಳ್ತಾನೆ ಅಂತ, ಬೇರೆಯವ್ರು ಮಾಡಲಿಲ್ಲ ಅವಾಗ. ಸೊ ಅದೇ ರೀತಿಯಾಗಿ ಎರಡು ತಟಸ್ಥ ಬಣದಲ್ಲಿ ಯಾರೋ ಒಬ್ಬರು ಮಧ್ಯದಲ್ಲಿ ಇರ್ತಕ್ಕಂಥವ್ರು ಯಾರೋ ಒಬ್ಬರನ್ನ ಕೂಡಿಸೋ ಸಾಧ್ಯತೆಗಳು ಜಾಸ್ತಿ ಇದ್ದಾರೆ. RSS ಓರಿಯೆಂಟೆಡ್ ಆಗಿರ್ತಕ್ಕಂಥ ಇರ್ತಾನೆ. ಹೇಳಕ್ಕಾಗಲ್ಲ. ಸಂತೋಷ್ ಅವರು ಬರಲ್ಲ. ಸಂತೋಷ್ ಯಾವಾಗಲೂ ಹಿಂದೆ ಕೂತ್ಕೊಂಡೆ ಸೂತ್ರಧಾರ. ಅವರು ಸೂತ್ರಧಾರ ಇರ್ತಕ್ಕಂಥವ್ರು ಯಾವಾಗಲೂ ಪಾತ್ರಧಾರಿಗಳಾಗೋದಿಲ್ಲ. ನೀವು ನಾಟಕದವನ್ನ ಗೊತ್ತಿದೆ ನಿಮ್ಗೆ. ಆದ್ದರಿಂದ ಪಾತ್ರಧಾರಿಗಳೇ ಬೇರೆ ಆಗಿರ್ತಾರೆ, ಪಾತ್ರಧಾರಿಗಳು ಬದಲಾಗ್ತಾರೆ, ಪಾತ್ರಧಾರಿಗಳು ಬದಲಾಗ್ತಾರೆ. ಯತ್ನಾಳ ಬಹಳ ಬಾಯ್ ಬಿಡ್ಕೊಂಡ್ರೆ ನೆನಪಿಟ್ಕೊಳ್ಳಿ, ಅವರನ್ನು ತೆಗೆದ್ಬಿಟ್ಟು ಇನ್ನೊಬ್ಬನು ಯತ್ನಾಳ್ ಹುಟ್ಟಿಸ್ತಾರೆ ಇವರು. ಆದ್ದರಿಂದ ಇವುಗಳು ಗೊತ್ತಿರುವಂತದ್ದು, ಇವೆಲ್ಲ ಪಾತ್ರಧಾರಿಗಳು. ಈ ಸೂಕ್ಷ್ಮಗಳನ್ನ ನಾವು ಪತ್ರಕರ್ತರು ಯತ್ನಾಳ್ ಹೇಳ್ತಾ ಅರ್ಥ ಮಾಡ್ಕೊಳ್ಳಿ. ಅವ್ನಿಗೆ ಇರೋದೇನು ಅಂತಂದ್ರೆ, ಅವನು ಲೂಸ್ ಟಂಗ್ ಇದೆ ಅಲ್ವಾ, ಏನೋ ಒಂದು ನಿಯಂತ್ರಣ ಇಲ್ಲದಂತ ನಾಲಿಗೆ ಇದೆ ಅಲ್ವಾ, ಅದು ಸ್ವಲ್ಪ ದಿವಸ ನಡೆಯುತ್ತೆ, ತುಂಬಾ ದಿವಸ ನಡೆಯೋದಿಲ್ಲ. ಅವನನ್ನ ಇದೇ ಬಿಜೆಪಿಯವರೇ ಮುಂದೆ ತುಳಿದು ಮೂಲೆ ತಳ್ತಾರೆ ಅನ್ನೋದನ್ನು ಗಮನ ಇಟ್ಕೊಳ್ಳಿ. ಇದು ಬಿಜೆಪಿ ಸಂಸ್ಕೃತಿ ಸಹಿತ. ಉದಾಹರಣೆಗೆ ಯಡಿಯೂರಪ್ಪ, ಇವರು ಈಶ್ವರಪ್ಪನ ಅದೇ ತರ ಈ ತರ ಬಾಯಿ ಬಡ್ಕೊಂಡವ್ರು ಎಷ್ಟೋ ಜನ ತಳ್ಳಿ ಮೂಲೆ ತಳ್ಳಿಬಿಟ್ಟಿದ್ದಾರೆ. ಅದು ಎಷ್ಟು ದಿನ ಉಪಯೋಗಿಸಕ್ಕೆ ಸಾಧ್ಯ ಇದೆ ಉಪಯೋಗಿಸ್ಕೋತಾರೆ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಬೇಕಾಗಿಲ್ಲ ಹಂಗಾರೆ ಕೇಂದ್ರಕ್ಕೆ, ಅಥವಾ ನೀವು ಹೇಳೋ RSS? ನಾನು ಹೇಳ್ತಾ ಇರೋದು, ವಿರೋಧ ಪಕ್ಷಗಳು ಇರಬೇಕು. ಇಲ್ಲ ಅಂದ್ರೆ ಕಾಂಗ್ರೆಸ್ನವರು ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾ ಹೋಗ್ತಾರೆ. ಈಗಾಗಲೇ 2 ವರ್ಷದಲ್ಲಿ ಹಲವಾರು ತಪ್ಪುಗಳನ್ನು ಮಾಡಿದ್ದಾರೆ. ಆ ತಪ್ಪುಗಳನ್ನ ಸರಿಪಡಿಸಲಿಕ್ಕೆ ಅಥವಾ ಸರಿಪಡಿಸಿಕೊಳ್ಳಿ ಅಂತ ಹೇಳೋದಕ್ಕೆ ವಿರೋಧ ಪಕ್ಷಗಳು ಬೇಕು. ಇಲ್ಲ ಅಂತಂದ್ರೆ ಆವಾಗ ಆಡಳಿತ, ಅದು ಪ್ರಜಾಪ್ರಭುತ್ವ ಸರಿಯಾಗಿ ನಡೆಯೋದಿಲ್ಲ. ರೈಟ್. ಪುಟ್ಟಣ್ಣ ಅವರು, ಶಶಿಕಾಂತ್ ಅವರು, ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನಾವು ಕರ್ನಾಟಕದ ಇತಿಹಾಸ ಅಂತ ನೋಡಬೇಕಾದ್ರೆ ಈ ಟರ್ಮಲ್ಲೇ ಮೇ ಬಿ
ವಿರೋಧ ಪಕ್ಷದ ನಾಯಕನಿಲ್ಲದೆ ಅಧಿವೇಶನವನ್ನು ಕೂಡ ನಾವು ನಡೆಸ್ಬಿಟ್ಟು ಅಂಥ ಒಂದು ಸನ್ನಿವೇಶವನ್ನು BJP ತಂದುಕೊಟ್ಬಿಟ್ಟಿದೆ. ಹಾಗಾಗಿ ಆಂತರಿಕ ಕಲಹವನ್ನು ಆದಷ್ಟು ಬೇಗ ಮುಗಿಸ್ಕೊಳ್ಳಿ. ರಾಜ್ಯದ ಜನರ ಧ್ವನಿಯಾಗಿ ಬರುತ್ತಲ್ಲ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿ, ಮಾತಾಡಿ, ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರವನ್ನು ತರುವಂಥ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಇರಲಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.